ಕಾಶಿ ಖಂಡದಲ್ಲೂ ಅದೇ ಹೇಳುತ್ತೆ. ಶಿವ ಖುದ್ದಾಗಿ ಹೇಳೋದೇನೆಂದರೆ, ಕಾಶಿನಲ್ಲಿ ಸಾವಿರಾರು ಲಿಂಗಗಳಿದೆ, ಬಟ್ ಇದರಲ್ಲಿ 14 ಲಿಂಗಗಳು ನನಗೆ ತುಂಬ ಶ್ರೇಷ್ಠ. ಸೊ ಯಾವ ಜಾಗದಲ್ಲಿ ಮೋಕ್ಷ ಗ್ಯಾರಂಟಿ ಆಗಿದೆಯೋ ಅದು ಇಟ್ಸ್ ಸೋ ಇಂಪಾರ್ಟೆಂಟ್ ಫಾರ್ ಆಲ್ ಸನಾತನಿ. ನೀವು ಮನೆಯಲ್ಲಿ ಕನ್ನಡ ಮಾತಾಡಿ ಅಥವಾ ಬೆಂಗಾಲಿ ಮಾತಾಡಲಿ, ಬಟ್ ದಟ್ ಈಸ್ ಯುವರ್ ಅಲ್ಟಿಮೇಟ್ ಸ್ಪಿರಿಚುವಲ್ ಗೋಲ್. ಅದಕ್ಕೆ ಎವ್ರಿ ಒನ್ ವಾಂಟೆಡ್ ಟು ರಿಸರೆಕ್ಟ್ ದಿಸ್ ಪ್ಲೇಸ್, ಮೋಕ್ಷನಗರಿ ಕಾಶಿ ಅಂತ. ಶಿವನೇ ಪಾರ್ವತಿಗೆ ಬಂದು ಹೇಳಿರ್ತಾನಂತೆ, ಇಲ್ಲಿ ಯಾರು ತಮ್ಮ ದೇಹ ಬಿಡ್ತಾರೋ, ಆತ್ಮ ದೇಹದಿಂದ ಬಂದ ತಕ್ಷಣ ಆತ್ಮದ ಕಿವಿಯಲ್ಲಿ ಬಂದು ನಾನು ತಾರಕ ಮಂತ್ರ ಹೇಳ್ತೀನಿ, ಅದರಿಂದ ಮೋಕ್ಷ ಗ್ಯಾರಂಟಿ. ಬಿಕಾಸ್ ಕಾಶಿ ಏನು ಅಂದರೆ, ಇಟ್ಸ್ ನಾಟ್ ಜಸ್ಟ್ ವಿಶ್ವನಾಥನ್ ಒಂದು ಮಂದಿರ, ಇಟ್ ಈಸ್ ಲೈಕ್ ಅ ಯಂತ್ರ, ಒಂದು ಸೇಕ್ರೆಡ್ ಯಂತ್ರ. ಹೇಗಿದೆ ಯಂತ್ರದಲ್ಲಿ ನೀವು ಶ್ರೀಚಕ್ರ ಆಗಲಿ ಬೇರೆ ಯಂತ್ರಗಳಾಗಲಿ, ಒಂದೊಂದು ಬಿಂದುನಲ್ಲಿ ಒಂದೊಂದು ಶಕ್ತಿ ಇರುತ್ತೆ. 1,000 ದೇವಸ್ಥಾನಗಳನ್ನು ಅಲ್ಲಿ ಕೆಡವಿದ್ರು. ಅಲ್ಲಿ ಫುಲ್ ಕಾಶಿ ನಗರದಲ್ಲಿ ಎಷ್ಟು ಧನ ಇತ್ತು ಅಂದರೆ, ಅದನ್ನು ಆಲ್ಮೋಸ್ಟ್ 100 ಆನೆಗಳು ಮತ್ತು 70-80 ಒಂಟೆಗಳ ಮೇಲೆ ಅದನ್ನು ಹಾಕ್ಕೊಂಡು ವಾಪಸ್ ತೊಗೊಂಡೋದ್ರು ದೆಹಲಿಗೆ ಅಂತ. ಇಸ್ಲಾಂನಲ್ಲಿ ದೇವರನ್ನ ಒಂದು ಮೂರ್ತಿಯಾಗಿ ಪೂಜೆ ಮಾಡೋದು ನಿಷೇಧ. ಯಾರು ಅದನ್ನು ಮಾಡ್ತಾರೋ ಅದು ಕುಫ್ರ್ ಅಂತ ಹೇಳ್ತಾರೆ. ಅದು ಇಟ್ ಈಸ್ ಅಗೇನ್ಸ್ಟ್ ದ ವಿಲ್ ಆಫ್ ಅಲ್ಲಾ. ನನ್ನ ಹೆಸರು ಶಾಶ್ವತವಾಗಿ ಇತಿಹಾಸದಲ್ಲಿ ಮೂರ್ತಿ ಭಂಜಕ ಅಂತ ಇರಬೇಕು ಅನ್ನೋದೇ ಅವ್ರಿಗೆಲ್ಲ ಹೆಮ್ಮೆ. ಇದರಲ್ಲಿ ಬಂಗಾಲದಿಂದ ಒಬ್ಬ ಸೇನಾ ವಂಶದ ಒಂದು ರಾಜ ವಿಶ್ವರೂಪ ಅನ್ನೋನು, ಅವನು ಬಂದು ಕಾಶಿ ಮಧ್ಯದಲ್ಲಿ ಒಂದು ವಿಜಯ ಸ್ತಂಭ ಸ್ಥಾಪಿಸ್ತಾನೆ. ಅದ್ರ ಮೇಲೆ ಶಿಲಾಲೇಖ ಏನಿತ್ತು ಅಂದರೆ, ಈ ನಗರ ವಿಶ್ವನಾಥನದು. ನಮ್ಮ ಕರ್ನಾಟಕದ ಹೊಯ್ಸಳ ವಂಶದ ರಾಜ ತೃತೀಯ ವೀರನರಸಿಂಹ ಅನ್ನೋರು, ಅವರು ಒಂದು ಸಂಪೂರ್ಣವಾದ ಒಂದು ಹಳ್ಳಿನ, ಹೆಬ್ಬಾಳೆ ಅನ್ನೋ ಒಂದು ಹಳ್ಳಿ, ಅದನ್ನು ಮುಡುಪಾಗಿ ದಾನ ಕೊಟ್ಬಿಡ್ತಾರೆ. ಈ ಹಳ್ಳಿಯಿಂದ ಬರುವ ಒಂದು ಆದಾಯ ಏನಿದೆ ಅದು ಕಾಶಿಗೆ ಹೋಗೋ ತೀರ್ಥಯಾತ್ರಿಗಳಿಗೆ ನಾನು ಮುಡುಪಾಗಿ ಕೊಡ್ತೀನಿ. ಬಟ್ ಅವನೇನು ಮಾಡ್ತಾನೆ, ಬರೀ ಗೋಪುರ ಕಡಿದ್ಬಿಟ್ಟು ಅದ್ರ ಮೇಲೆ 3 ಗುಂಬದ್ ಹಾಕಿ, ಆ ಗೋಡೆಗಳೆಲ್ಲ ಹಳೆ ಮಂದಿರದ ಅವಶೇಷಗಳು. ಸೊ ಪ್ರತಿನಿತ್ಯ ದೇಶದ ಮತ್ತು ಕಾಶಿಯ ಹಿಂದೂಗಳು ಅದನ್ನು ನೋಡಿ ಅವ್ರಿಗೆ ಎಷ್ಟು ಅವಮಾನ, ಎಷ್ಟು ದುಃಖ ಆಗಬೇಕು. ವೆನ್ ಔರಂಗಜೇಬ್ ಡಿಸ್ಟ್ರಾಯ್ಸ್ ದಿಸ್, ಛತ್ರಪತಿ ಶಿವಾಜಿ ಮಹಾರಾಜ್ ವಾಸ್ ಅಲೈವ್. ಆ್ಯಂಡ್ ಕಥೆಯಲ್ಲಿ ಏನು ಬರುತ್ತೆ ಅಂದರೆ, ಹಿ ವಾಸ್, ಅವ್ರಿಗಿಂತ ಜಾಸ್ತಿ ಅವ್ರ ತಾಯಿ ಮಾತಾ ಜೀಜಾಬಾಯಿಗೆ ತುಂಬ ಕೋಪ ಬರುತ್ತೆ. ಅವ್ರ ಮಗನಿಗೂ ಹೇಳ್ತಾಳೆ, ನೀನು ಗಂಡಸಾಗಿದ್ರೆ ನಿನ್ನ ಜೀವನದ ಧ್ಯೇಯ ಕಾಶಿ ವಿಶ್ವನಾಥ ಮಂದಿರನ ಪುನರ್ ನಿರ್ಮಾಣ ಮಾಡೋದು. ವಾವ್. ಸರ್, ಇದ್ರ ಮಧ್ಯದಲ್ಲಿ ಶಿವ ಎಲ್ಲಿಂದ ಬಂದ? ಶಿವ ಎಲ್ಲ ಸರ್ವವ್ಯಾಪಿ, ಎಲ್ಲಿಂದ ಬರ್ತಾರೆ ಪಾಪ, ನಾವು ಅವ್ರ ಹತ್ರ ಹೋಗ್ಬೇಕು. ಕರೆಕ್ಟ್. ಬಟ್ ಹೌ ಡಿಡ್ ದಿಸ್ ಬುಕ್ ಹ್ಯಾಪನ್? ಬೈ ಚಾನ್ಸ್. ಇಲ್ಲ, ಇದು ನಿಜವಾಗ್ಲೂ ಬೈ ಚಾನ್ಸ್. ಬಿಕಾಸ್ ನಾನು ಅವಾಗ ಈ ಟಿಪ್ಪು ಸುಲ್ತಾನ್ ಪುಸ್ತಕ ಬಗ್ಗೆ ನಾನು ಬರಿತಾ ಇದ್ದಿದ್ದು, ರಿಸರ್ಚ್ ಮಾಡ್ತಾ ಇದ್ದೆ. ಬೈ ಚಾನ್ಸ್ ಈ ಪಾಂಡಿಚೇರಿ ಲಿಟ್ ಫೆಸ್ಟ್ ಹೋಗಿದ್ದೆ. ಸೊ ಅಲ್ಲಿ ಐ ಮೆಟ್ ವಿಷ್ಣು ಶಂಕರ್ ಜೈನ್ ಅವರು. ಹಿ ಈಸ್ ಅ ಲಾಯರ್. ಅವರು ಅವ್ರ ತಂದೆ ಹರಿಶಂಕರ್ ಜೈನ್ ಜಿ, ಅವರು ದೇ ಆರ್ ಫೈಟಿಂಗ್ ಆಲ್ ದೀಸ್ ಕೇಸಸ್ ಕೋರ್ಟ್ನಲ್ಲಿ. ಜ್ಞಾನವಾಪಿ ಕೇಸ್ ಆಗ್ಬೋದು, ಮಥುರಾ ಕೃಷ್ಣ ಜನ್ಮಭೂಮಿ ಕೇಸ್, ಆಮೇಲೆ ಧಾರ್ನಲ್ಲಿ ವಾಗ್ದೇವಿ ಟೆಂಪಲ್ ಆಗಿರಲಿ, ಸಂಭಲ್ ಕಲ್ಕಿ ದೇವಸ್ಥಾನ, ಇದೆಲ್ಲರ ಬಗ್ಗೆ ಐ ಮೀನ್ ಲೀಗಲಿ ಟು ಗೆಟ್ ಇಟ್ ಬ್ಯಾಕ್ ಟು ದ ಹಿಂದೂ ಕಮ್ಯುನಿಟಿ. ಅಯೋಧ್ಯನಲ್ಲೂ ಇದ್ರು ಅವರು. ಸೊ ಐ ಥಿಂಕ್ ಆಲ್ ದಿ ಜೈನ್ಸ್ ಫೈಟಿಂಗ್ ಫಾರ್, ಇಟ್ ಶೋಸ್ ದಟ್ ಸನಾತನ ಧರ್ಮದಲ್ಲಿ ಎಲ್ಲರೂ ದೇ ಆರ್ ಬ್ರದರ್ಸ್ ಇನ್ ದಿಸ್. ಸೊ ಅವ್ರು ಜಸ್ಟ್ ಲೈಕ್ ದಟ್ ಊಟ ಮಾಡ್ತಾ ಮಾತಾಡ್ತಾ ಇದ್ರು. ಅವಾಗ ಈ ಜ್ಞಾನವಾಪಿ ಕೇಸ್ ಏನಿದೆ ನಡೀತಾ ಇತ್ತು ಕೋರ್ಟ್ನಲ್ಲಿ, ಅದರದ್ದೆಲ್ಲ ಡೀಟೇಲ್ಸ್ ಅವ್ರು, ಹಿ ಈಸ್ ವೆರಿ ಪ್ಯಾಷನೇಟ್, ಅದ್ರ ಬಗ್ಗೆ ತಿಳಿಸ್ತಾ ಇದ್ರು ನನಗೆ. ಆ್ಯಂಡ್ ಬಟ್ ಹಿ ಆಲ್ಸೋ ಫೆಲ್ಟ್ ಸ್ಯಾಡ್, ಯಾರಿಗೂ ಇದರದ್ದು ಐತಿಹ್ಯ ಗೊತ್ತಿಲ್ಲ, ಯಾತಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಅದರದ್ದು ಡೀಟೇಲ್ಸೇ ಗೊತ್ತಿಲ್ಲ. ನೀವೊಂದು ಇತಿಹಾಸಕಾರರು, ನೀವು ಇದ್ರ ಬಗ್ಗೆ ಒಂದು ಆರ್ಟಿಕಲ್ಸ್ ಏನಾದರೂ ಬರೆದ್ರೆ ಸ್ವಲ್ಪ ಜನಕ್ಕೆ ಅರಿವು ಮೂಡುತ್ತೆ. ನಮ್ಮ ದೇಶದ ಜನ, ಎಸ್ಪೆಷಲಿ ಹಿಂದೂಸ್ಗೆಲ್ಲ, ವಿ ರಿವೆಲ್ ಇನ್ ignorance is bliss. ಸೊ ವೈ ಡೋಂಟ್ ಯು ರೈಟ್ ಸಮಥಿಂಗ್? ನಾನು ಸರಿ ಖಂಡಿತ ನೀವು ಸ್ವಲ್ಪ ತೋರಿಸಿ ಡಾಕ್ಯುಮೆಂಟ್ಸ್ ಐ ವಿಲ್ ಡೂ ಅಂತ. ಬಟ್ ಆಮೇಲೆ ಐ ಸ್ಟಾರ್ಟೆಡ್ ಗೋಯಿಂಗ್ ಆನ್ ಮೈ ಓನ್ ಜರ್ನಿ ಆ್ಯಂಡ್ ಐ ರಿಯಲೈಸ್, ಮೈ ಗಾಡ್, ಇಟ್ಸ್ ಅನ್ ಓಷನ್ ಆಫ್ ಇನ್ಫಾರ್ಮೇಷನ್. ನನಗೆ ಯಾವುದು ಒಂದು ಗೊತ್ತಿರಲಿಲ್ಲ. ಸೊ ದೆನ್ ಐ ಥಾಟ್ ಆರ್ಟಿಕಲ್ಸ್ ಇದಕ್ಕೆ ದೇ ವೋಂಟ್ ಡೂ ಜಸ್ಟಿಸ್, ದಿಸ್ ನೀಡ್ಸ್ ಅ ಫುಲ್ ಫ್ಲೆಜ್ಡ್ ಬುಕ್ ಅಂತ. ದಟ್ಸ್ ಹೌ ದಟ್ ಬುಕ್, ವೇಟಿಂಗ್ ಫಾರ್ ಶಿವ, ಅನರ್ಥಿಂಗ್ ದ ಟ್ರೂತ್ ಆಫ್ ಕಾಶೀಸ್ ಜ್ಞಾನವಾಪಿ ಅಂತ ಬಂತು. ಅದು ನೋಡಿ ನಾನು ಐ ಮೇಡ್ ಇಟ್ ಪಬ್ಲಿಕ್ ದಟ್ ಐ ಆಮ್ ಗೋಯಿಂಗ್ ಟು ರೈಟ್ ಅಬೌಟ್ ದಿಸ್. ಹೆಂಗೋ ಎಲ್ಲಿಂದನೋ ನನಗೆ ಶೃಂಗೇರಿ ಕೂಡಲಿ ಶಂಕರಾಚಾರ್ಯ ಸ್ವಾಮಿಗಳು ಅವರು ನನಗೆ ಹಿ ಗಾಟ್ ಇನ್ ಟಚ್ ವಿತ್ ಮೀ. ಹಿ ಸೆಡ್ ಒಂದ್ಸತಿ ಬಂದು ನನ್ನ ಮೀಟ್ ಮಾಡು ಅಂತ. ಈ ಥರ
ಕಾಶಿ ವಿಶ್ವನಾಥಿನ ಇತಿಹಾಸ ಬರಿತಾ ಇದ್ದೀನಿ ಅಂದರೆ ಅದು ಹೌ ಶುಡ್ ಇಟ್ ಬಿ, ಅದರ ಏನೇನು ಆಯಾಮ ತರಬೇಕು ಅದರಲ್ಲಿ. ಶಿವಲಿಂಗ ಅಂದರೆ ಅದರದ್ದು ಮೀನಿಂಗ್ ಏನು, ಅದು ಇಟ್ಸ್ ನಾಟ್ ಅ ಫ್ಯಾಲಸ್ ಆ್ಯಸ್ ಪೀಪಲ್ ಡಿರೈಡ್ ಇಟ್, ಇಟ್ಸ್ ನಾಟ್ ಅ ಮೇಲ್ ಆರ್ಗನ್ ಆ್ಯಂಡ್ ಸೊ ಆನ್. ಸೊ ಅದ್ರ ಬಗ್ಗೆ ವಾಟ್ ಡು ದ ಪುರಾಣ ಸೇ, ಆ್ಯಂಡ್ ಸಂಸ್ಕೃತದಲ್ಲಿ ಏನು ಬರೆದಿದೆ ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅವ್ರು ಹೇಳಿದ್ರು. ಸೊ ಸಂಸ್ಕೃತ ನಮಗೆಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ, ಬಟ್ ಈ ಗ್ರಂಥಗಳು ಓದೋಷ್ಟು ಸಂಸ್ಕೃತ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇಬ್ಬರು ಸಂಸ್ಕೃತ ಪಂಡಿತರು ಬೆಂಗಳೂರಿನಲ್ಲೇ ಇರೋರು, ಪ್ರೊಫೆಸರ್ KS ಕಣ್ಣನ್ ಅನ್ನೋರು, ಜೈನ್ ಯೂನಿವರ್ಸಿಟಿನಲ್ಲಿದ್ದರು, ತುಂಬ ಬಿಗ್ ಸಂಸ್ಕೃತ್ ಸ್ಕಾಲರ್, ಆ್ಯಂಡ್ ಹಿಸ್ ವೈಫ್ ಡಾಕ್ಟರ್ ಮೀರಾ, ಅವ್ರ ಸಂಪರ್ಕ ಮಾಡಿಸಿದ್ರು. ಸೊ ಅವ್ರ ಜೊತೆ ಕೂತ್ಕೊಂಡು ಸಾಕಷ್ಟು ಸಂಸ್ಕೃತದ ಶಿವಪುರಾಣ, ಲಿಂಗ ಪುರಾಣ, ಪದ್ಮಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಯು ಪುರಾಣ, ಸ್ಕಾಂದ ಪುರಾಣ ಅದರಲ್ಲೆಲ್ಲ ಇದ್ದಿದ್ದು ಕಾಶಿ ಬಗ್ಗೆ ಮೇನ್ಲಿ. ಆ್ಯಂಡ್ ಸಂಸ್ಕೃತದಲ್ಲಿ ಸಾಕಷ್ಟು ನಿಬಂಧಗಳು ಬರೀತಾ ಇದ್ರು, ಲಾಂಗ್ ಫಾರ್ಮ್ಯಾಟ್. ಇದು ಮಹಾತ್ಮ್ಯಾಸ್ ಮತ್ತು ನಿಬಂಧಾಸ್ ಇದನ್ನೆಲ್ಲ ಕೃತ್ಯಕಲ್ಪತರು ಅನ್ನೋದೊಂದು ಲಕ್ಷ್ಮೀಧರ 11ನೇ ಶತಮಾನದವರು ಅವ್ರು ಬರೆದಿದ್ರು. ಮತ್ತು ನಾರಾಯಣ್ ಭಟ್ ಅನ್ನೋದು ತ್ರಿಸ್ಥಲಿ ಸೇತು ಅದು ಒಂದು. ದೆನ್ ಬೇರೆ ಬೇರೆ ಈ ಥರ ವಾಚಸ್ಪತಿ ಮಿಶ್ರಾ ಮತ್ತು ತೀರ್ಥ ಚೂಡಾಮಣಿ, ತೀರ್ಥ ಪ್ರಕಾಶ, ಇದೆಲ್ಲದರಲ್ಲಿ ಕಾಶಿ ವಿಶ್ವನಾಥರ ಇತಿಹಾಸ ಮತ್ತು ಅದರ ಮಹತ್ವ ಅದ್ರ ಬಗ್ಗೆ ಬರೆದಿದ್ರು. ಅದನ್ನೆಲ್ಲ ಸಂಗ್ರಹಿಸಕ್ಕೆ ಶುರು ಮಾಡಿದೆ. ಆ್ಯಂಡ್ ವಿಷ್ಣು ಅವರು ಹಿ ಹ್ಯಾಡ್ ಗಿವನ್ ಲಾಟ್ಸ್ ಆಫ್ ಡಾಕ್ಯುಮೆಂಟ್ಸ್, ಲೀಗಲ್ ಕೇಸ್ದು ಹಿಸ್ಟ್ರಿ. ಸೊ ಇದರಲ್ಲಿ ಏನು ನಂಗೆ ಗೊತ್ತಾಯಿತು ಅಂದರೆ, ನಾವು ಅನ್ಕೋತೀವಿ ಇವತ್ತಿನ ಏನೋ ಒಂದು ರಾಜಕೀಯಕ್ಕೋಸ್ಕರ ಯಾರೋ ಇದನ್ನು ಮಾಡ್ತಾ ಇದ್ದಾರೆ, ಈ ಜಗಳ ಇವತ್ತಿನ ಜಗಳ, ಇದರಲ್ಲಿ ನಾವು BJP ಅದು ಇದು ಸಂಘ ಪರಿವಾರ ಇವ್ರದ್ದೆಲ್ಲ ಬೇರೆ ಒಂದು ಸೈಡ್ಗೆ ಇಟ್ಬಿಟ್ರೆ, ಆ್ಯಕ್ಚುಲಿ 1000 ವರ್ಷ ನಮ್ಮ ಪೂರ್ವಜರು ಈ ಜಾಗಕ್ಕೋಸ್ಕರ ಹೋರಾಟ ನಡೆಸ್ತಾನೆ ಇದ್ರು. 1000 ವರ್ಷ. ಸೊ ಇದ್ರ ಫಸ್ಟ್ ದಾಳಿ ಆಗಿದ್ದು 1194 ನಲ್ಲಿ. 1194 ಕುತುಬುದ್ದೀನ್ ಐಬಕ್, ಮೊಹಮ್ಮದ್ ಘೋರಿ ಜೊತೆ ಬಂದವನು, ಅವನು ಫಸ್ಟ್ ದಾಳಿ ಮಾಡ್ತಾನೆ ವಾರಣಾಸಿ ಮೇಲೆ. ಆ್ಯಂಡ್ ಅವನ ಸಮಕಾಲೀನ ನಾನು ಹೇಗೆ ಹೇಳಿದ್ರು ಜಂಬುವಾಗಿ ಹೇಳ್ಕೊಂಡ್ರು ಅಂತ 1000 ದೇವಸ್ಥಾನಗಳನ್ನು ಅಲ್ಲಿ ಕೆಡವಿದ್ರು. ಅಲ್ಲಿ ಫುಲ್ ಕಾಶಿ ನಗರದಲ್ಲಿ ಎಷ್ಟು ಧನ ಇತ್ತು ಅಂದರೆ ಅದನ್ನು ಆಲ್ಮೋಸ್ಟ್ 100 ಆನೆಗಳು ಮತ್ತು 70-80 ಒಂಟೆಗಳ ಮೇಲೆ ಅದನ್ನು ಹಾಕ್ಕೊಂಡು ವಾಪಸ್ ತೊಗೊಂಡೋದ್ರು ದೆಹಲಿಗೆ ಅಂತ ಅವ್ರು ಬರೀತಾರೆ. ಸೊ 1994ನಲ್ಲಿ ಇದಾಯಿತು. ಒಂದು 20 ವರ್ಷದ ಒಳಗೆ 1212 ಇದರಲ್ಲಿ ಬಂಗಾಲದಿಂದ ಒಬ್ಬ ಸೇನಾ ವಂಶದ ಒಂದು ರಾಜ ವಿಶ್ವರೂಪ ಅನ್ನೋನು, ಅವನು ಬಂದು ಕಾಶಿ ಮಧ್ಯದಲ್ಲಿ ಒಂದು ವಿಜಯ ಸ್ತಂಭ ಸ್ಥಾಪಿಸ್ತಾನೆ. ಅದ್ರ ಮೇಲೆ ಶಿಲಾಲೇಖ ಏನಿತ್ತು ಅಂದರೆ ಈ ನಗರ ವಿಶ್ವನಾಥನದು ಅಂತ ಒಂದು ಆಲ್ಮೋಸ್ಟ್ ಸ್ಟ್ಯಾಂಪ್ ಮಾಡೋದು, ನಮ್ಮ ಕಾಪಿರೈಟ್ ಇದು ನಮ್ಮದು ಅಂತ. ಒಂದು ಫುಲ್ ಮಂದಿರ ಕಟ್ಸೋಕ್ಕೆ ಅರ್ಹತೆ ಇರಲಿಲ್ಲ, ದಿಲ್ಲಿ ಸಲ್ತನತಿನ್ನು ಶಕ್ತಿಶಾಲಿಯಾಗಿತ್ತು ಅವಾಗ, ಬಟ್ ಅಟ್ಲೀಸ್ಟ್ ಇದು ನಮ್ಮದು ಅಂತ ಹೇಳೋಕ್ಕೆ ಹೋದ. ಅದಾದಮೇಲೆ ಯಾರೋ ಇನ್ನೊಂದು ಚಿಕ್ಕ ಮಂದಿರ ಅದರ ಹತ್ತಿರದಲ್ಲಿ ಕಟ್ಸಿದ್ರು, ನಿಯರ್ ದ ಡೆಮಾಲಿಷ್ ಟೆಂಪಲ್. ಅದನ್ನು 1236 ರಜಿಯಾ ಸುಲ್ತಾನ್ ಅವ್ರು ಬಂದು ಅದನ್ನು ಕೆಡವಿದ್ಲು. ಹಾಂ, ಅಲ್ಲಿ ಒಂದು ರಜಿಯಾ ಮಸ್ಜಿದ್ ಅಂತ ಇವತ್ತು ಇದೆ ಬನಾರಸ್ನಲ್ಲಿ, ಅದು ಅವಳು ಕಟ್ಸಿದ್ಲು 1236. ಅದಾದಮೇಲೆ ಸಂವೇರ್ ಅರೌಂಡ್ 1250 ಗುಜರಾತಿನ ಒಂದು ವ್ಯಾಪಾರಿ, ಅವನ ಹೆಸರು ವಸ್ತುಪಾಲ್, ಸೇಠ್ ವಸ್ತುಪಾಲ್, ಅವನು ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ಏನೋ ಕೊಟ್ಟು, ಆ ಕಾಲದಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಭವ್ಯವಾದ ಒಂದು ದೊಡ್ಡ ವಿಶ್ವನಾಥ ಮಂದಿರ ಪುನರ್ಸ್ಥಾಪನೆ ಮಾಡಿಸ್ತಾನೆ. ಇದು 1250. ನಾವು 1276 ಅರೌಂಡ್ ದಟ್ ಟೈಮ್ ನೀವು ನೋಡಿ, ನಮ್ಮ ಕರ್ನಾಟಕದ ಹೊಯ್ಸಳ ವಂಶದ ರಾಜ ತೃತೀಯ ವೀರನರಸಿಂಹ ಅನ್ನೋರು, ಅವರು ಒಂದು ಸಂಪೂರ್ಣವಾದ ಒಂದು ಹಳ್ಳಿನ, ಹೆಬ್ಬಾಳೆ ಅನ್ನೋ ಒಂದು ಹಳ್ಳಿ, ಅದನ್ನು ಮುಡುಪಾಗಿ ದಾನ ಕೊಟ್ಬಿಡ್ತಾರೆ. ಈ ಹಳ್ಳಿಯಿಂದ ಬರುವ ಒಂದು ಆದಾಯ ಏನಿದೆ ಅದು ಕಾಶಿಗೆ ಹೋಗೋ ತೀರ್ಥಯಾತ್ರಿಗಳಿಗೆ ನಾನು ಮುಡುಪಾಗಿ ಕೊಡ್ತೀನಿ. ನಮ್ಮ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಬೇಕು ಅಂದರೆ ದಿಲ್ಲಿ ಸಲ್ತನತ್ಗೆ ಟ್ಯಾಕ್ಸ್ ಕೊಡಬೇಕು, ನಾವು ಜಜಿಯಾ ಟ್ಯಾಕ್ಸ್ ಕೊಟ್ಟು ನಾವು ನಮ್ಮ ದೇವರನ್ನ ಪೂಜೆ ಮಾಡಬೇಕು. ಆ ಟ್ಯಾಕ್ಸ್ ಕೊಡೋ ಯೋಗ್ಯತೆ ಇಲ್ಲದೆ ಇರೋ ಜನಕ್ಕೆ ನಾನು ಇದನ್ನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ, ಇದು ವಿಶ್ವೇಶ್ವರನ ಚರಣ ಕಮಲಕ್ಕೆ ಸೇರಿಸಿದ್ದು ಅಂತ ಶಿಲಾಲೇಖದಲ್ಲಿ ಮಾಡಿ ಈ ಹೆಬ್ಬಾಳೆ ಅನ್ನೋ ಒಂದು ಗ್ರಾಮ. ಸೊ ನೀವು ನೋಡಿ, ಪೂರ್ವದ ಬಂಗಾಲಿನ ಒಂದು ರಾಜ, ಪಶ್ಚಿಮದ ವ್ಯಾಪಾರಿ ವಸ್ತುಪಾಲ್, ನಮ್ಮ ಕರ್ನಾಟಕದ ಹೊಯ್ಸಳ ರಾಜ, ಇವರೆಲ್ಲರೂ ಉತ್ತರ ಭಾರತದಲ್ಲಿರುವ ಕಾಶಿ, ಉತ್ತರ ಪ್ರದೇಶ, ಅದು ಹಿಂದಿ ಬೇರೆ, ನಾವು ಬೇರೆ, ನಾವೆಲ್ಲ ಭಾರತೀಯರೇ ಅಲ್ಲ, ಬ್ರಿಟಿಷ್ ಬಂದಮೇಲೆ ನಾವು ಭಾರತೀಯರಾದರು ಅಂತೆಲ್ಲ ಇವಾಗ ಏನು ನಡೀತಾ ಇರುತ್ತೆ. ಇದಕ್ಕೇನು
ಐತಿಹಾಸಿಕ ಸತ್ಯ ಏನಿದೆ, ಯಪ್ಪಾ. ಇವ್ರಿಗೇನು ಅಯ್ಯೋ ಎಲ್ಲೋ ಕಾಶಿನಲ್ಲಿರೋ ಇದಕ್ಕೆ ಯಾಕೆ ಹೋಗ್ತೀರಾ, ಇಲ್ಲೇ ಒಂದು ಕಟ್ಟಿಸ್ತೀನಿ ದೇವಸ್ಥಾನ, ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು ಅವರು ಹೊಯ್ಸಳ ರಾಜ. ಅಷ್ಟು ಒಂದು ಇದು ಭಾರತ ಅನ್ನೋದು ಒಂದು ರಾಷ್ಟ್ರ, ಸಾಂಸ್ಕೃತಿಕವಾಗಿ ಇದು ಒಂದು ಪೊಲಿಟಿಕಲ್, ರಾಜಕೀಯಕ್ಕೆ ಬೇರೆ ಬೇರೆ ರಾಜ್ಯಗಳು ಜಗಳ ಆಡೋದು, ಯುದ್ಧಗಳಾಗೋದು ಅದು ಬೇರೆ, ಬಟ್ ಸಾಂಸ್ಕೃತಿಕವಾಗಿ ಮತ್ತು ಕಲ್ಚರಲ್ ನ್ಯಾಷನಲಿಸಮ್ ಏನಂತೀವಿ, ಸೊ ದೇ ಆಲ್ ವಾಂಟೆಡ್ ಟು ರೀಕನ್ಸ್ಟ್ರಕ್ಟ್ ದಿಸ್ ಕಾಶಿ ಮಂದಿರ್. ಸೊ ಈ ದೊಡ್ಡ ದೇವಸ್ಥಾನ ಇತ್ತು, ಅದನ್ನು ತಿರ್ಗಾ ಅರೌಂಡ್ 1350-60 ಆ ಟೈಮ್ನಲ್ಲಿ ಜೌನ್ಪುರ್ ಇನ್ನು ಶಾರ್ಕಿ ನವಾಬ್ ಅವರು ಅದನ್ನು ನೋಡಿದ್ದಾರೆ. ತಿರ್ಗಾ ಅದನ್ನ ಯಾವ್ದೋ ದೊಡ್ಡ ಕಟ್ಸಿರೋದನ್ನ ದೊಡ್ಡ ಮಂದಿರ ಅದು ಹೊರಟೋಗುತ್ತೆ. ಆಮೇಲೆ ಅದನ್ನ ತಿರ್ಗಾ ಕೆಡುತ್ತಾರೆ, ತಿರ್ಗಾ ಒಂದು ಹೊಸ ಮಂದಿರ ಬರುತ್ತೆ. ಅದನ್ನು ಅರೌಂಡ್ 1494 ಸಿಕಂದರ್ ಲೋಧಿ ಅವನು ಪೂರ್ತಿ ಕಾಶಿನ ನೆಲ ಸಮಾನ ಮಾಡಿ ಎಲ್ಲ ದೇವಸ್ಥಾನಗಳನ್ನು ಕೆಡಬಿಡ್ತಾನೆ. ಸರ್, ದೇವಸ್ಥಾನ ಕೆಡ್ತಾರೆ ಅಂತಂದ್ರೆ ಅವರು ವಿಗ್ರಹ ಸಮೇತ, ವಿಗ್ರಹನೇ ಬೇಕು ಅವ್ರಿಗೆ. ವಿಗ್ರಹ ಅದು ಬುತ್ ಪರಸ್ತಿ ಏನಿರುತ್ತೆ, ಇಸ್ಲಾಂನಲ್ಲಿ ದೇವರನ್ನ ಒಂದು ಮೂರ್ತಿಯಾಗಿ ಪೂಜೆ ಮಾಡೋದು ನಿಷೇಧ. ಯಾರು ಅದನ್ನು ಮಾಡ್ತಾರೋ ಅದು ಕುಫ್ರ್ ಅಂತ ಹೇಳ್ತಾರೆ, ಅದು ಇಟ್ ಈಸ್ ಅಗೇನ್ಸ್ಟ್ ದ ವಿಲ್ ಆಫ್ ಅಲ್ಲಾ. ಸೊ ಅದಕ್ಕೆ ದಟ್ ಇಸ್ ದ ಬಿಗ್ಗೆಸ್ಟ್ ಕ್ರೈಮ್ ಅಕಾರ್ಡಿಂಗ್ ಟು ಮುಸ್ಲಿಂ ಲಾ. ಸೊ ಅದಕ್ಕೆ ಮೂರ್ತಿ ಪೂಜೆ ಮಾಡಬಾರ್ದು, ಮೂರ್ತಿ ಭಂಜಕರು. ಅದಕ್ಕೆ ಅವ್ರಿಗೆಲ್ಲ ನಾನು ಹೇಳಿದಂಗೆ ಮುಂಚೆ ನನ್ನ ಹೆಸರು ಶಾಶ್ವತವಾಗಿ ಇತಿಹಾಸದಲ್ಲಿ ಮೂರ್ತಿ ಭಂಜಕ ಅಂತ ಇರಬೇಕು ಅನ್ನೋದೇ ಅವ್ರಿಗೆಲ್ಲ ಹೆಮ್ಮೆ. ಅದನ್ನು ಮಾಡೋರು, ಆ ವಾರ್ನ ವೇಜ್ ಮಾಡೋರು ಜಿಹಾದ್, ಅದನ್ನು ಮಾಡೋರು ಗಾಜಿ ಅಥವಾ ಮುಜಾಹಿದೀನ್. ಸೊ ಇವತ್ತಿಗೂ ಈ ಶಬ್ದಗಳು ನಮ್ಮ ಯಾವಾಗಲೂ ಬಳಕೆನಲ್ಲಿ ಇದ್ದೇ ಇದೆ. ಅಷ್ಟು ದೂರ ಹೋಗೋದು ಬೇಡ. ಇವಾಗ ನಮ್ಮ ಎಲ್ಲ ಟೆಲಿವಿಷನ್ ಕ್ಯಾಮ್ರಾಸ್ ಮುಂದೆ ಬಾಮಿಯಾನ್ ಬುದ್ಧಗಳನ್ನ, ಏನು ಅಫ್ಘಾನಿಸ್ತಾನ್ ಅಷ್ಟು ದೊಡ್ಡ ದೊಡ್ಡ ಸುಂದರವಾದ ಮೂರ್ತಿಗಳನ್ನ ಗುಂಡು ಹಾಕಿ ಅದನ್ನು ಒಡೆದ್ರು, ಯಾರೂ ಏನು ಮಾಡೋಕ್ಕಾಗಲಿಲ್ಲ. ಅದು ಇದೇ ಮನೋಭಾವ. ಮೂರ್ತಿಗಳ ಪೂಜೆ ಮಾಡೋದು ಈಸ್ ಅಗೇನ್ಸ್ಟ್. ಸೊ ಮೂರ್ತಿನ ಒಡಿಬೇಕು. ಸೊ ದಟ್ ಈಸ್ ದ ಸೇಮ್ ಮೈಂಡ್ ಸೆಟ್. ಅವಾಗಿಂದ ನಾವಿದೆಲ್ಲ ಹೇಳಿದ್ರೆ ಇದು ಯಾವುದೋ ಹಳೆ ಓಬಿರಾಯನ್ ಕತೆ ಅಂತಲ್ಲ. ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಪ್ರೆವಲೆಂಟ್ ಈವನ್ ಟು ದಿಸ್ ಡೇ. ಇವತ್ತು ಬಾಂಗ್ಲಾದೇಶ್ನಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಅಫ್ಘಾನಿಸ್ತಾನ್ನಲ್ಲಿ, ಪಾಕಿಸ್ತಾನ್ನಲ್ಲಿ, ಇಟ್ ಈಸ್ ದ ಸೇಮ್ ಮೈಂಡ್ ಸೆಟ್ ದಟ್ ಈಸ್ ಪ್ರಿವೇಲಿಂಗ್. ನಾವು ಅದನ್ನು ಬೆಕ್ಕು ಕಣ್ಣು ಮುಚ್ಕೊಂಡು ಇದು ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಲ್ಲ. ಇಟ್ ಈಸ್ ವಾಟ್ ಇಟ್ ಈಸ್. ಯು ಮೇ ಕ್ಲೋಸ್ ಯುವರ್ ಐಸ್ ಟು ದಟ್ ರಿಯಾಲಿಟಿ, ಬಟ್ ಇಟ್ ಈಸ್ ಅ ರಿಯಾಲಿಟಿ. ಸರ್, ಬಟ್ ಸುಮ್ಮನೆ ಐ ಮೀನ್ ಐ ಆಮ್ ಲಿಟಲ್ ಡೈಗ್ರೆಸಿಂಗ್. ಬಟ್ ನೋಡಿ, ನೀವು ಹೇಳ್ತಿರ್ಬೇಕಾದ್ರೆ ಈಗ 1200 ಅಂದರೆ ಈಗ 1236 ಒಬ್ರು ಕಟ್ಸಿದ್ರು, ಇವ್ರು ಹೊಡೆದ್ರು. 76 ಇವ್ರು ಕಟ್ಸಿದ್ರು, ಇವ್ರು ಹೊಡೆದ್ರು ಅಂತ ಹಿಂಗೇ ತೊಗೊಂತಿದ್ರೆ, ಐ ಆಮ್ ಟಾಕಿಂಗ್ ಇನ್ 2000 ಅಂತ ತೊಗೊಂಡ್ರು. ಓಕೆ, ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿನ ಕ್ಯಾಂಪೇನ್ ಮಾಡ್ತಿದ್ದೀನಿ ಅನ್ನೋದು ರೀತಿಲಿ ನಾನು ಮಾತಾಡ್ತಿಲ್ಲ. ಬಟ್ ಆವಾಗ ರಾಜ ಒಂದು ಕಾನ್ಸೆಪ್ಟ್ ಇತ್ತು. ಇವಾಗ ಏನಂದ್ರೆ ಒಂದು ದೇಶದ ಪ್ರಧಾನಿ ಅನ್ನೋ ಕಾನ್ಸೆಪ್ಟಲ್ಲೇ ಇರುತ್ತೆ. ಸೊ ವಿತೌಟ್ ಹಿಸ್ ಅಪ್ರೂವಲ್ ನಥಿಂಗ್ ಕ್ಯಾನ್ ಬಿ ಡನ್ ಅಂತ ಹೇಳ್ತಾರಲ್ಲ. ಸೊ ಈಗ ಒಂದು ಅಯೋಧ್ಯ ಆಗಿರಬಹುದು ಅಥವಾ ಈ ಕಾಶಿ ಇದೆಲ್ಲ ಮತ್ತೆ ಮರು ಕನ್ಸ್ಟ್ರಕ್ಷನ್ ಮಾಡಿ ಅದೊಂದು ಈಗ ಅಯೋಧ್ಯ ರಾಮ ಮಂದಿರನೇ ಅಂತ ಅಂದಾಗ, ಸೊ ಈವನ್ ಟುಡೇ ಅಟ್ ದಿಸ್ ಇದರಲ್ಲಿ ಹಿಂದೆ ಯಾವಾಗಲೂ ಒಂದು 45 ವಾಟ್ ಎವರ್ 60-70 ವರ್ಷದ ಕೆಳಗಡೆ ಹೊಡೆದಿರೋದು ಇವತ್ತು ತಿರ್ಗಾ ರೀಕನ್ಸ್ಟ್ರಕ್ಟ್ ಆಗಿದೆ. ಐ ಹೋಪ್ ಮುಂದೆ ಆ ಥರ ಆಗದೆ ಇರಲಿ ಪ್ಯಾಟರ್ನ್ಗಳು. ಸೊ ಟಿಲ್ ಟುಡೇ ದ ಸೇಮ್ ಇಟ್ ಈಸ್ ರಿಪೀಟೆಡ್. ಸೊ ನಾನು ಹೇಳ್ದಂಗೆ ವಿ ಸ್ಟಾಪ್ಡ್ ಅಟ್ ಸಿಕಂದರ್ ಲೋಧಿ 1494. ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 80 ವರ್ಷ ಕಾಶಿನಲ್ಲಿ ಒಂದು ಮಂದಿರನೂ ಇರಲಿಲ್ವಂತೆ. 80 ವರ್ಷ ದೇರ್ ಇಸ್ ನಥಿಂಗ್. ಎಲ್ಲ ಅಲ್ಲಿನ ವಿದ್ಯೆ, ಅಲ್ಲಿನ ಸಂಸ್ಕೃತ ವೇದ ಪಾರಾಯಣ, ಸಂಸ್ಕೃತ ಅಧ್ಯಯನ, ಅದಕ್ಕೆ ಒಂದು ಪ್ರಮುಖ ಕೇಂದ್ರ ಆಗಿತ್ತು. ಅದೆಲ್ಲ ಇದಾಗೋಯ್ತು, ಇಟ್ ಗಾಟ್ ಡಿಸ್ಟ್ರಾಯ್ಡ್. ಬಟ್ ಆ ಟೈಮ್ನಲ್ಲಿ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ದಕ್ಷಿಣಿ ಪಂಡಿತ್ಸ್ ಅನ್ನೋ ಒಂದು ಬ್ರಾಹ್ಮಣರ ಒಂದು ಕುಟುಂಬ, ಯೋಚನೆ ಮಾಡಿ, ಅಷ್ಟು ದಬ್ಬಾಳಿಕೆ ಇದೆ, ಅಷ್ಟು ಅತ್ಯಾಚಾರಗಳಲ್ಲಿ ನಡೀತಾ ಇದೆ. ಆದರೂ ಆ ಇದರಲ್ಲಿ ಹೋಗಿ ಕಾಶಿನಲ್ಲಿ ಇಳ್ಕೊಂಡು ಈ 4 ಭಟ್ಟ, ಮೌನಿ, ಶೇಷ ಮತ್ತು ಧರ್ಮಾಧಿಕಾರಿ ಈ ಕುಟುಂಬದವರು ಅವರಲ್ಲಿ ಹೋಗಿ ವಾಸ ಮಾಡಿ ಸಂಸ್ಕೃತ ಮತ್ತು ಜ್ಞಾನದ ಪುನರುತ್ಥಾನಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಸ್ಕಾಂದ ಪುರಾಣಕ್ಕೆ ಒಂದು ಕಾಶಿ ಖಂಡ ಅಂತ ಒಂದು ಪರಿಶಿಷ್ಟ ಅದಕ್ಕೆ ಸೇರಿಸ್ತಾರೆ. ಹಾಗೆ ಕಾಶಿ ರಹಸ್ಯ ವಾಯುಪುರಾಣಕ್ಕೊಂದು ಪರಿಶಿಷ್ಟ. ಕಾಶಿಯ ಮಹತ್ವ ಏನು, ಇದು ಮೋಕ್ಷ ನಗರಿ. ಅಲ್ಲಿ ಶಿವನೇ ಪಾರ್ವತಿಗೆ ಬಂದು ಹೇಳಿರ್ತಾನಂತೆ, ಇಲ್ಲಿ ಯಾರು ತಮ್ಮ ದೇಹ ಬಿಡ್ತಾರೋ, ಆತ್ಮ ದೇಹದಿಂದ ಬಂದ ತಕ್ಷಣ ಆತ್ಮದ ಕಿವಿಯಲ್ಲಿ ಬಂದು ನಾನು ತಾರಕ ಮಂತ್ರ ಹೇಳ್ತೀನಿ, ಅದರಿಂದ ಮೋಕ್ಷ ಗ್ಯಾರಂಟಿ ಅಲ್ಲಿ ಅಂತ. ಇದನ್ನು ಯಾರು ಹೇಳೋದು? ಶಿವ ಸ್ಕಾಂದ ಪುರಾಣದಲ್ಲಿ ಪಾರ್ವತಿಗೆ ಹೇಳ್ತಾರೆ, ಇಲ್ಲಿ ಯಾರು ದೇಹ ಬಿಡ್ತಾರೋ ಅವ್ರಿಗೆ ಮೋಕ್ಷ ಇಸ್ ಗ್ಯಾರಂಟಿ.
ಸೊ ನಮ್ಮ ಸನಾತನ ಧರ್ಮ, ವೆದರ್ ಇಟ್ ಈಸ್ ಬುದ್ಧಿಸಮ್, ಜೈನಿಸಮ್, ಹಿಂದೂಯಿಸಮ್, ಯಾವುದಿದ್ರೂ ನಿರ್ವಾಣ, ಮೋಕ್ಷ, ಮುಕ್ತಿ ಇದೇ ಮೇನ್ ಗೋಲ್ ಆಫ್ ಲೈಫ್, ನಾಟ್ ಆಲ್ ದಿಸ್. ಧರ್ಮ, ಅರ್ಥ, ಕಾಮ ಇದ್ರೂ ಮೋಕ್ಷ ಈಸ್ ಇಂಪಾರ್ಟೆಂಟ್. ಸೊ ಯಾವ ಜಾಗದಲ್ಲಿ ಮೋಕ್ಷ ಗ್ಯಾರಂಟಿ ಆಗಿದೆಯೋ ಅದು ಇಟ್ಸ್ ಸೋ ಇಂಪಾರ್ಟೆಂಟ್ ಫಾರ್ ಆಲ್ ಸನಾತನಿ. ನೀವು ಮನೆಯಲ್ಲಿ ಕನ್ನಡ ಮಾತಾಡಿ ಅಥವಾ ಬೆಂಗಾಲಿ ಮಾತಾಡಲಿ, ಬಟ್ ದಟ್ ಈಸ್ ಯುವರ್ ಅಲ್ಟಿಮೇಟ್ ಸ್ಪಿರಿಚುವಲ್ ಗೋಲ್. ಅದಕ್ಕೆ ಎವ್ರಿ ಒನ್ ವಾಂಟೆಡ್ ಟು ರಿಸರೆಕ್ಟ್ ದಿಸ್ ಪ್ಲೇಸ್, ಮೋಕ್ಷನಗರಿ ಕಾಶಿ ಅಂತ. ಸೊ ದೀಸ್ ಬ್ರಾಹ್ಮಿನ್ ಫ್ಯಾಮಿಲೀಸ್ ಅಲ್ಲಿ ಹೋಗಿ ದೇ ಬಿಗಿನ್ ದಿಸ್ ರಿನೈಸಾನ್ ಆಫ್ ನಾಲೆಜ್. ಅಷ್ಟು ಕಷ್ಟದಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ದ ವಿಲ್ ಪವರ್ ಅಂಡ್ ಸಾಹಸ ಎಷ್ಟಿದೆ. ಅಂಡ್ ಆ ವಂಶದಲ್ಲಿ ಬರೋ ಒಬ್ಬ ಪ್ರಕಾಂಡ ಪಂಡಿತ ಸಂಸ್ಕೃತದ ಇದು ನಾರಾಯಣ ಭಟ್ಟ ಅಂತ, ಅವರು ಹಿ ವಾಸ್ ಅ ಗ್ರೇಟ್ ಸಂಸ್ಕೃತ್ ಸ್ಕಾಲರ್. ಅವರೇ ಈ ತ್ರಿಸ್ಥಲಿ ಸೇತು ಅಂತೆಲ್ಲ ಬರೆದು ನೋಡಿ. ನಾವು ಭಾರತೀಯರಿಗೆ, ಹಿಂದೂಗಳಿಗೆ ಡಾಕ್ಯುಮೆಂಟೇಷನ್ ಗೊತ್ತಿಲ್ಲ, ನಾವು ಇತಿಹಾಸ ಲೇಖನ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತೀವಿ. ಇವರೆಲ್ಲ ಇವ್ರದ್ದು ಬುಕ್ಸ್, ನೀವು ನಾನೇನೇ ಹೇಳಿದೆ, ಸ್ಕಾಂದ ಪುರಾಣದಲ್ಲಿ ಕಾಶಿ ಖಂಡ ಅಥವಾ ಈ ತ್ರಿಸ್ಥಲಿ ಸೇತು, ದೇ ಆರ್ ಆಲ್ಮೋಸ್ಟ್ ಮೇಕಿಂಗ್ ಇಟ್ ಲೈಕ್ ಅನ್ ಆರ್ಕೈವ್. ನೆಕ್ಸ್ಟ್ ವೇವ್ ಯಾವಾಗ ಬರುತ್ತೆ ಡಿಸ್ಟ್ರಕ್ಷನ್ದು ಗೊತ್ತಿಲ್ಲ. ಸೊ ಅದಕ್ಕೆ ಮುಂಚೆ ಒಂದು ಮ್ಯಾಪ್ ಥರ ದೇ ಆರ್ ಪುಟಿಂಗ್ ಇಟ್ ಇನ್ ವರ್ಸಸ್, ಪೊಯೆಟ್ರಿ. ನೀವು ಇಲ್ಲಿಂದ, ಇದು ವಿಶ್ವನಾಥನ್ ಮಂದಿರ, ಇದಕ್ಕಿಂತ ಒಂದು 10 ಹೆಜ್ಜೆ ಮುಂದೆ ಹೋದರೆ ಅಲ್ಲಿ ಈ ಲಿಂಗ ಕಾಣಿಸುತ್ತೆ, ಅದರಿಂದ ರೈಟ್ ಟರ್ನ್ ತಗೊಳ್ಳಿ, ಅಲ್ಲಿ ಆ ಲಿಂಗ ಕಾಣಿಸುತ್ತೆ, ಅಲ್ಲಿಂದ ಹಿಂಗೆ ಹೋದರೆ ಆ ಥರ ದಟ್ ಹೋಲ್ ಥಿಂಗ್ ಈಸ್ ಕನ್ಸ್ಟ್ರಕ್ಟೆಡ್. ಬಿಕಾಸ್ ಕಾಶಿ ಏನು ಅಂದರೆ ಇಟ್ಸ್ ನಾಟ್ ಜಸ್ಟ್ ವಿಶ್ವನಾಥನ್ ಒಂದು ಮಂದಿರ, ಇಟ್ ಈಸ್ ಲೈಕ್ ಅ ಯಂತ್ರ, ಒಂದು ಸೇಕ್ರೆಡ್ ಯಂತ್ರ. ಹೇಗಿದೆ ಯಂತ್ರದಲ್ಲಿ ನೀವು ಶ್ರೀಚಕ್ರ ಆಗಲಿ ಬೇರೆ ಯಂತ್ರಗಳಾಗಲಿ ಒಂದೊಂದು ಬಿಂದುನಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಶ್ರೀಚಕ್ರದಲ್ಲೂ ಯೋಗಿನಿಗಳಿವೆ, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಹಾಗೆ ಕಾಶಿನಲ್ಲೂ ಮಧ್ಯ ನ್ಯೂಕ್ಲಿಯಸ್ ಇಸ್ ವಿಶ್ವೇಶ್ವರ, ಬಟ್ ಸುತ್ತೂರು ಆ ಜಾಗದಲ್ಲಿ ಬೇರೆ ಬೇರೆ ಒಂದು ಸಾವಿರಾರು ಲಿಂಗಗಳು. ಅದು ಆ ಜಾಗದಲ್ಲಿ ಅದು ಇರಬೇಕು, ಆವಾಗಲೇ ಆ ಕಂಪ್ಲೀಟ್ ಯಂತ್ರಕ್ಕೆ ಒಂದು ಪವರ್ ಬರುತ್ತೆ. ದಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದು ಮಂದಿರ ಇದೆಯೋ ಇಲ್ವೋ, ದಟ್ ಈಸ್ ಅನ್ ಅದರ್ ಇಶ್ಯೂ, ಬಟ್ ಅಟ್ಲೀಸ್ಟ್ ಲೆಟ್ ಮೀ ಪುಟ್ ದಿಸ್ ಮ್ಯಾಪ್ ಫಾರ್ ಮೈ ಫ್ಯೂಚರ್ ಜನರೇಷನ್. ಆ ಒಂದು ನಂಬಿಕೆ ಇಟ್ಕೊಂಡು ದೀಸ್ ಪೀಪಲ್ ರೋಟ್ ಆಲ್ ದೀಸ್ ಬುಕ್ಸ್. 1400. ಹಾಂ, ನೋ, ನಾರಾಯಣ್ ಭಟ್ಟ ವಾಸ್ ಅರೌಂಡ್ 1560-70 ಆ ಥರ. ಸೊ ಈ ತ್ರಿಸ್ಥಲಿ ಸೇತುನು ಅವ್ರು ಬರೀತಾರೆ. ಆ್ಯಂಡ್ ಡ್ಯೂರಿಂಗ್ ದಟ್ ಟೈಮ್ ಅಕ್ಬರ್ ಆಳ್ವಿಕೆ ಬರುತ್ತೆ, ಅವ್ರು ಸ್ವಲ್ಪ ಹಿ ಈಸ್ ಲಿಟಲ್ ಮೋರ್ ಸಹಿಷ್ಣು. ಸೊ ಆ ಕಾಲದಲ್ಲಿ ನಾರಾಯಣ್ ಭಟ್ ರೀಕನ್ಸ್ಟ್ರಕ್ಟ್ಸ್ ಅ ಬಿಗ್ ಮ್ಯಾಸಿವ್ ಟೆಂಪಲ್, ವಿಶ್ವನಾಥ್ ಮಂದಿರ್, 1580 ಆ ಥರ. ಸೊ ಆ್ಯಂಡ್ ವಿತ್ ದಿ ಅದರ್ ಲಿಂಗಾಸ್ ಆಸ್ ವೆಲ್, ಎಲ್ಲ ಆಲ್ ಆಫ್ ಇಟ್ ಈಸ್ ರೀಜನರೇಟೆಡ್. ಅವ್ರು ಆಲ್ಮೋಸ್ಟ್ 80-90 ಇಯರ್ಸ್ ಅದರ ವರ್ಷಿಪ್ ಎಲ್ಲ ನಡೀತಾ ಇರುತ್ತೆ. ಎಷ್ಟೊಂದು ಜನ ಟ್ರಾವೆಲರ್ಸ್ ಅಕೌಂಟ್ಸ್, ಬೇರೆ ಬೇರೆ ದೇಶದಿಂದ ಬಂದವರು, ಅವರು ಪೀಟರ್ ಮಂಡಿ ಅನ್ನೋ ಒಂದು ಬ್ರಿಟಿಷ್ ಟ್ರಾವೆಲರ್, ಅವನೇನು ನೋಡಿದ್ದಾನೆ ಅದನ್ನು ಉಲ್ಲೇಖ ಮಾಡಿದ್ದೀನಿ. ಹಾಗೆ ಟೆವರ್ನಿಯರ್, ಜಾನ್ ಬ್ಯಾಪ್ಟಿಸ್ಟ್ ಟೆವರ್ನಿಯರ್ ಅನ್ನೋ ಒಂದು ಫ್ರೆಂಚ್ ಟ್ರಾವೆಲರ್, ಅವನೇನು ನೋಡಿದ್ದ. ನಿಕೋಲೋ ಮನೂಚಿ ಅನ್ನೋ ಇಟಾಲಿಯನ್ ಟ್ರಾವೆಲರ್, ಅವನೇನು ಬರೆದಿದ್ದ. ಸೊ ಆಲ್ ದೀಸ್ ಥಿಂಗ್ಸ್, ದೇರ್ ವಾಸ್ ಸಚ್ ಅ ಹ್ಯೂಜ್ ಇದು. ಫೈನಲ್ ಬ್ಲೋ ಇದಕ್ಕೆ ಬಂದಿದ್ದು ಅಂದರೆ ಔರಂಗಜೇಬ್. ಅವನು 1669 ಏಪ್ರಿಲ್ನಲ್ಲಿ ಒಂದು ಫರ್ಮಾನ್ ಕೊಡ್ತಾನೆ. ಕಾಶಿ, ಮುಲ್ತಾನ್, ಥಟ್ಟ ಈ ಎಲ್ಲ ಜಾಗಗಳಲ್ಲಿ ಇರುವ ಈ ದುಷ್ಟ ಬ್ರಾಹ್ಮಣರ ದೇವಸ್ಥಾನಗಳು ಮತ್ತು ಗುರುಕುಲಗಳು ಇದನ್ನೆಲ್ಲ ನಾಶ ಮಾಡಬೇಕು ಅಂತ ಒಂದು ಫರ್ಮಾನ್ ಕಳಿಸ್ತಾನೆ ಏಪ್ರಿಲ್ನಲ್ಲಿ. 3-4 ತಿಂಗಳಾಗುತ್ತೆ. ಸೆಪ್ಟೆಂಬರ್ ಅಷ್ಟೊತ್ತಿಗೆ ವಾರಣಾಸಿಯಿಂದ ಒಂದು ಲೆಟರ್ ವಾಪಸ್ ಅವನಿಗೆ ಬರುತ್ತೆ. ಜಹಾಪನ, ನೀವು ಹೇಳಿದ್ದ ಹಾಗೆ ಕಾಶಿಯ ಪ್ರತಿಯೊಂದು ಮಂದಿರ ಇನ್ಕ್ಲೂಡಿಂಗ್ ಬಿಶ್ನಾಥ್, ಅದು ವಿಶ್ವನಾಥರ ಅಪಭ್ರಂಶ, ಬಿಶ್ನಾಥ್ ಮಂದಿರನೂ ನಾವು ಕೆಡವಿದೀವಿ ಅಂತ ದೇ ಸೆಂಡ್ ಇಟ್. ಸೊ ಅವನು ಅದೇನು ಮಾಡ್ತಾನೆ, ಹಿ ಡಸಂಟ್, ಅವ್ನಿಗೆ ಬೇಕಿತ್ತು ಅಂದರೆ ಆ ದೊಡ್ಡ ನಾರಾಯಣ್ ಭಟ್ ಕಟ್ಸಿದ್ದ ದೊಡ್ಡ ಮಂದಿರನ ಓಡಿಸ್ಬಿಟ್ಟು ಒಂದು ದೊಡ್ಡ ಮಸ್ಜಿದಲ್ಲಿ ಕಟ್ಬೋದಿತ್ತು. ಬಟ್ ಅವನೇನು ಮಾಡ್ತಾನೆ, ಬರೀ ಗೋಪುರನ ಕಡಿದ್ಬಿಟ್ಟು ಅದ್ರ ಮೇಲೆ 3 ಗುಂಬದ್ ಹಾಕಿ, ಆ ಗೋಡೆಗಳೆಲ್ಲ ಹಳೆ ಮಂದಿರದ ಅವಶೇಷಗಳು. ಸೊ ಪ್ರತಿನಿತ್ಯ ದೇಶದ ಮತ್ತು ಕಾಶಿಯ ಹಿಂದೂಗಳು ಅದನ್ನು ನೋಡಿ ಅವ್ರಿಗೆ ಎಷ್ಟು ಅವಮಾನ, ಎಷ್ಟು ದುಃಖ ಆಗಬೇಕು. ನಮ್ಮ ಇಷ್ಟು ಫೇಮಸ್ ಮೋಕ್ಷನಗರಿ ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಲಿಂಗ, ಈ ದೇವಸ್ಥಾನದ ಕಂಡೀಷನ್ ಹೀಗಿದೆ ಅಂತ ನೋಡಿ ಅವ್ರು ಪ್ರತಿನಿತ್ಯ ಕೊರಗಬೇಕು, ಅವ್ರ ದುಃಖ ಆಗಬೇಕು ಅನ್ನೊಂದು ಮನೋಭಾವದಿಂದ ಅದನ್ನು ಮಾಡಿದ್ದು. ಅದನ್ನು ಜ್ಞಾನವಾಪಿ ಮಸ್ಜಿದ್, ಜ್ಞಾನ ವಾಪಿ 2 ಸಂಸ್ಕೃತದ ಶಬ್ದ. ವಾಪಿ ಅಂದರೆ ಬಾವಿ, ಜ್ಞಾನದ ಕುಂಡ. ಅಲ್ಲಿ ಶಿವಪುರಾಣದಲ್ಲಿದೆ, ಸ್ಕಾಂದ ಪುರಾಣದಲ್ಲಿ ಈಶಾನ ಅನ್ನೋ ಒಂದು ರುದ್ರ, ಅವನು ಬಂದು ಪೂಜೆ ಮಾಡಿ, ಪೂಜೆ ಇದರಿಂದ ಒಂದು ನೀರು ಉದ್ಭವ ಆಗುತ್ತೆ ಅಲ್ಲಿ, ಅದಕ್ಕೆ ಜ್ಞಾನವಾಪಿ. ಆ ನೀರನ್ನ ಆಚಮನ ಮಾಡಿದ್ರೆ ಜ್ಞಾನನೂ ಸಿಗುತ್ತೆ, ಮೋಕ್ಷನೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಆ ಥರ ಒಂದು ಜ್ಞಾನವಾಪಿ, ಅದಕ್ಕೆ ಮಸ್ಜಿದ್
ಅಂತ ಹೇಳಿದ್ರೆ ಜ್ಞಾನವಾಪಿ ಮಸ್ಜಿದ್, ನಾವು ಆ ಜ್ಞಾನವಾಪಿ ಮಸ್ಜಿದ್ ಕೇಸ್ ನಡೀತಾ ಇದೆ ಅಂತ ಹೇಳ್ತಾ ಇರ್ತೀವಿ, ಅದರದ್ದು ಇತಿಹಾಸ ಏನು, ಜ್ಞಾನವಾಪಿ ಮಸ್ಜಿದ್ ಹೇಗಾಗಕ್ಕಾಗುತ್ತೆ, ಸಂಸ್ಕೃತ ಪದ ಇಟ್ಕೊಂಡಿರೋ ಒಂದು ಮಸ್ಜಿದ್, ಅದನ್ನ ನಾವು ಯಾರೂ ಪ್ರಶ್ನೆನೇ ಮಾಡೋದಿಲ್ಲ ಅದನ್ನು. ಸೊ ದಿಸ್ ಇಸ್ ದಿ ಸ್ಯಾಡ್ ಪಾರ್ಟ್ ಆಫ್ ಹಿಸ್ಟಾರಿಕಲ್ ಅಮ್ನೀಷಿಯಾ. ಇವತ್ತಿಗೂ ನೀವು ಕಾಶಿ ವಿಶ್ವನಾಥ್ ಇವಾಗ ದೊಡ್ಡ ಕಾರಿಡಾರ್ ಅದೆಲ್ಲ ಆಗಿದೆ, ಗೇಟ್ ನಂಬರ್ 4 ಏನಿದೆ VIP ಎಂಟ್ರೆನ್ಸ್, ಅದರಿಂದ ನೀವು ಫಸ್ಟ್ ಹೋದರೆ ನಿಮ್ಗೆ ಫಸ್ಟ್ ಕಾಣಿಸೋದು ಈ ಮಸ್ಜಿದ್ ಮತ್ತು ಹಳೆ ನಾರಾಯಣ್ ಭಟ್ ಕಟ್ಟಿಸಿದ ಮಂದಿರದ ಅವಶೇಷಗಳು. ಅದನ್ನು ನೋಡೇ ನೀವು ಆ್ಯಕ್ಚುಲಿ ಹೋಗಬೇಕಾಗುತ್ತೆ. ಅದನ್ನು ಯಾರು ನೋಡುವಷ್ಟು ಪೇಷನ್ಸು ಇಲ್ಲ, ಬಿಕಾಸ್ ಎವ್ರಿವನ್ ವಾಂಟ್ಸ್ ಟು ಗೋ ಅಂಡ್ ಡೈರೆಕ್ಟ್ಲಿ ಸೀ ದ ಲಿಂಗ. VIP ದರ್ಶನ್ ಬೇಗ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಜಸ್ಟ್ ಅಬ್ಸರ್ವ್ ಆ ಜಾಗಕ್ಕೆ ಎಷ್ಟು ಇತಿಹಾಸ ಇದೆ, ಎಷ್ಟು ಕಷ್ಟಪಟ್ಕೊಂಡು ಅದು ಇಲ್ಲಿಗೆ ಬಂದಿದೆ ಅಂತ. ಸೊ ಆ ಕಾಲದಲ್ಲಿ ವೆನ್ ಔರಂಗಜೇಬ್ ಡಿಸ್ಟ್ರಾಯ್ಸ್ ದಿಸ್, ಛತ್ರಪತಿ ಶಿವಾಜಿ ಮಹಾರಾಜ್ ವಾಸ್ ಅಲೈವ್. ಆ್ಯಂಡ್ ಕಥೆಯಲ್ಲಿ ಏನು ಬರುತ್ತೆ ಅಂದರೆ ಅವ್ರಿಗಿಂತ ಜಾಸ್ತಿ ಅವ್ರ ತಾಯಿ ಮಾತಾ ಜೀಜಾಬಾಯಿಗೆ ತುಂಬ ಕೋಪ ಬರುತ್ತೆ. ಅವ್ರ ಮಗನಿಗೂ ಹೇಳ್ತಾಳೆ, ನೀನು ಗಂಡಸಾಗಿದ್ದರೆ ನಿನ್ನ ಜೀವನದ ಧ್ಯೇಯ ಕಾಶಿ ವಿಶ್ವನಾಥ ಮಂದಿರನ ಪುನರ್ ನಿರ್ಮಾಣ ಮಾಡೋದು. ವಾವ್. ಅವರು ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಅವರು ಸಾಯೋ ಸ್ಟೇಜಿಗೆ ಬಂದಾಗಲೂ ಅವ್ರ ಪಕ್ಕ ಕೂತ್ಕೊಂಡವರೆಲ್ಲ ಅವ್ರಿಗೆ ಹೇಳ್ತಾರಂತೆ, ನೀವು ಪ್ರಸ್ಥಾನ ಮಾಡಿ ಮುಂದಿನ ಲೋಕಕ್ಕೆ ಅಂತ. ನಾನು ಹೇಗೆ ಸುಖವಾಗಿ ಹೋಗಲಿ, ನನ್ನ ಕಾಶಿ ವಿಶ್ವನಾಥ ಇನ್ನೂ ಬೇಡಿನಲ್ಲಿದ್ದಾನೆ ಅಂತ ಅವರು ಹೇಳೋದೊಂದು ಕಥೆ. ಸೊ ಅದಕ್ಕೋಸ್ಕರ ಮರಾಠ ಸಾಮ್ರಾಜ್ಯ ಏನಿದೆ ಅದರ ಉದ್ದೇಶನೇ ಅದಾಗೋಯ್ತು. ಕಾಶಿ, ಮಥುರಾ, ಅಯೋಧ್ಯ, ಗಯಾ, ಪ್ರಯಾಗ್ ಈ ಎಲ್ಲ ಒಂದು ಪುಣ್ಯಕ್ಷೇತ್ರಗಳೇನೇನಿದೆ ಅದನ್ನು ವಾಪಸ್ ತಗೋಬೇಕು ಅಂತ. ಸೊ ನೀವು ಪೇಶ್ವೆಗಳ ಒಂದು ಆಳ್ವಿಕೆ ನೋಡಿದ್ರೆ, ನಾನಾ ಸಾಹೇಬ್ ಪೇಶ್ವಾ ಆಗಿರ್ಬೋದು, ಮಾಧವರಾವ್ ಪೇಶ್ವಾ ಆಗಿರ್ಬೋದು, ಆಮೇಲೆ ನಾನಾ ಫಡ್ನವೀಸ್, ಇವರೆಲ್ಲರೂ ನಮಗೆ ಕಾಶಿ ವಾಪಸ್ ಕೊಡಿ, ನಮಗೆ ಅಯೋಧ್ಯ ವಾಪಸ್ ಕೊಡಿ ಅಂತ ಕಾನ್ಸ್ಟೆಂಟ್ಲಿ ಮುಘಲರ ಜೊತೆ ಇರ್ಬೋದು, ಅಥವಾ ಅವಧ್ ನವಾಬರ್ ಇರ್ಬೋದು, ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು. ಇನ್ಫ್ಯಾಕ್ಟ್ ಟಿಪ್ಪು ಸುಲ್ತಾನ್ ಜೊತೆ ಜಗಳ ಮಾಡುವಾಗ ಮರಾಠರು ಕಾರ್ನ್ವಾಲಿಸ್ ಜೊತೆ ಸಂಧಿ ಮಾಡ್ತಾರೆ. ಅದುವಾಗಲೂ ನಾನಾ ಫಡ್ನವೀಸ್ ಅದನ್ನೇ ಕಂಡೀಷನ್ ಆಗಿ ಕೊಡ್ತಾರೆ, ನಾವು ನಿಮ್ಮ ಜೊತೆ ಟಿಪ್ಪು ಸುಲ್ತಾನ್ ವಿರುದ್ಧ ಯುದ್ಧ ಮಾಡ್ತೀವಿ, ಆದರೆ ಇನ್ ರಿಟರ್ನ್ ನಮಗೆ ಕಾಶಿ ಮೇಲೆ ಕಂಟ್ರೋಲ್ ಕೊಡಿ ನಮಗೆ ಅಂತ. ಅದಾಗೋದಿಲ್ಲ ಆದ್ರೂ ದೇ ಹ್ಯಾವ್ ಟು ಫೋರ್ಸ್, ಬೇರೆ ಏನೇನೋ ಕೊಟ್ಬಿಟ್ಟು ದ ಬ್ರಿಟಿಷ್ ಡೋಂಟ್ ಗಿವ್ ದೆಮ್ ದಿಸ್. ಸೊ ದ ಕಾನ್ಸ್ಟೆಂಟ್ ಇದು ವಾಸ್ ಆಲ್ವೇಸ್ ದೇ ದಟ್ ಇದು ನಮ್ಮ ಕ್ಷೇತ್ರ, ನಮಗೆ ವಾಪಸ್ ತಗೋಬೇಕು ಸರ್. ಅಂದರೆ ಅಲ್ಲಿವರೆಗೂ ಬ್ರಿಟಿಷ್ ಬಂದಮೇಲೆ ಬ್ರಿಟಿಷ್ ಅವರು ಆಡಳಿತದ ಅವರು ಹೋಲ್ಡ್ ಇಟ್ಕೊಂಡ್ರು, ಕಂಟ್ರೋಲ್ ಇಟ್ಕೊಂಡ್ರು. ಬಟ್ ಅಷ್ಟೊತ್ತಿಗೆ ಮಸ್ಜಿದ್ ಆಲ್ಮೋಸ್ಟ್ ಒಂದು 50-60 ವರ್ಷ ಅದಕ್ಕೆ ಆಗೋಗಿತ್ತು. ಬಟ್ ಅವಾಗ ಏನು ಮಾಡ್ತಾರೆ, ತಿರ್ಗಾ ಒಂದು ಮರಾಠ ರಾಣಿ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್, ಅವ್ರ ಬಗ್ಗೆ ಯಾರಿಗೂ ದೇಶದಲ್ಲಿ ಇವಾಗ ಅವ್ರದ್ದು 300ನೇ ಜನ್ಮೋತ್ಸವ ನಡೀತಾ ಇದೆ ಈ ವರ್ಷ. ಅವರು ಈ ಔರಂಗಜೇಬ್ ಅವರು ದುರಾಚಾರಿಗಳು ಯಾವ್ಯಾವ ಮಂದಿರಗಳನ್ನ ಕೆಡವಿದ್ರೋ, ಸೋಮನಾಥ್ ಆಗಿರ್ಬೋದು, ಕಾಶಿ ವಿಶ್ವನಾಥ್ ಆಗಿರ್ಬೋದು, ಅದನ್ನೆಲ್ಲ ಪುನರ್ ನಿರ್ಮಾಣ ಮಾಡ್ಕೊಂಡು ಬರ್ತಾರೆ. ಅಹಿಲ್ಯಾಬಾಯಿ ಹೋಲ್ಕರ್, ಇಂದೋರ್, ಮರಾಠ ರಾಣಿ ಆಫ್ ಇಂದೋರ್, ಅವ್ರನ್ನ ದೇವಿ ಅಹಿಲ್ಯಾಬಾಯಿ. ಅವ್ರದ್ದು ಪಿಕ್ಚರು ಹಾಗೆ ಒಂದು ಶಿವಲಿಂಗ ಇಟ್ಕೊಂಡೇ ಅವರು ತೋರಿಸ್ತಾರೆ, ಆಲ್ಮೋಸ್ಟ್ ಲೈಕ್ ಗಾಡೆಸ್ ಶಿ ಈಸ್ ಟ್ರೀಟೆಡ್. ಅವ್ರು ಆಲ್ ಓವರ್ ಇಂಡಿಯಾ, ಒಂದಲ್ಲ ಎರಡಲ್ಲ, ಸಾವಿರಾರು ದೇವಸ್ಥಾನಗಳನ್ನ ಕಟ್ಟಿಸೋದು, ದೇಶನ ತಿರ್ಗಾ ಒಂದು ಅದರ ಸಾಂಸ್ಕೃತಿಕವಾಗಿ ಅದನ್ನು ಇಂಟಿಗ್ರೇಟ್ ಮಾಡೋದಕ್ಕೆ. ಉತ್ತರ ಭಾರತದ ಏನೇನು ಗಂಗಾ, ಯಮುನಾ ಅಲ್ಲಿನ ನೀರುಗಳನ್ನ ದಕ್ಷಿಣ ಭಾರತದಲ್ಲಿ ತಂದು ತೀರ್ಥವಾಗಿ ಕೊಡೋದು, ದಕ್ಷಿಣ ಭಾರತದ ನೀರು ಕಾವೇರಿ, ಗೋದಾವರಿ ಅಲ್ಲಿ ಕೊಡೋದು, ದೇಶನ ಹಾಗೆ ಒಂದು ಧರ್ಮ ಮತ್ತು ಸಂಸ್ಕೃತಿಯಿಂದ ಜೋಡಿಸೋ ಒಂದು ಕೆಲಸ ಅಹಿಲ್ಯಾಬಾಯಿ ಮಾಡ್ತಾರೆ. ಅವರು ಈ ಕಾಶಿ ವಿಶ್ವನಾಥ್ನ ತಿರ್ಗಾ ಸ್ಥಾಪನೆ ಮಾಡಿಸ್ತಾರೆ. ಇವತ್ತು ನೀವು ಅಲ್ಲಿ ಹೋದರೆ ಏನು ನೋಡ್ತಿರೋ ದೇವಸ್ಥಾನ ಅದು ಅಹಿಲ್ಯಾಬಾಯಿ ಕಟ್ಟಿಸಿದ್ದೊಂದು 1600 ಇಲ್ಲ 1775-80 ರೇಂಜ್ನಲ್ಲಿ. ಸೊ ಅದಾದಮೇಲೆ ಮುಘಲರದ್ದು ಮತ್ತು ಮುಸಲ್ಮಾನರದ್ದು ಇದು ಕಮ್ಮಿ ಆದಮೇಲೆ ಆ ಮಂದಿರ ಹಾಗೆ ಉಳ್ಕೊಳ್ಳುತ್ತೆ. ಬಟ್ ಅದು ಈ ಜ್ಞಾನವಾಪಿ ಪಕ್ಕದಲ್ಲಿ ಆ್ಯಕ್ಚುಯಲ್ ಸೈಟ್ ಇದ್ದಿದ್ದು ಇವಾಗ ಜಗಳ ನಡೀತಾ ಇರೋದು ಅದು ಒರಿಜಿನಲ್ ಸೈಟ್, ಅದು ನಮಗೆ ವಾಪಸ್ ಬೇಕು ಅಂತ. ಅಹಿಲ್ಯಾಬಾಯಿ ಕಟ್ಟಿಸಿದ ಮೇಲೂ ಆಲ್ ಥ್ರೂ 19th century ಆರ್ 20th century ಎರಡು ಸಮುದಾಯಗಳ ಮಧ್ಯೆ ಜಗಳ ಆಗ್ತಾನೆ ಇತ್ತು. ಆಮೇಲೆ ಬ್ರಿಟಿಷ್ ಬಂದ್ಮೇಲೆ ಕೋರ್ಟ್ಗೆ ಹೋಗೋದು, ಅಲ್ಲಿವರೆಗೂ ಯಾವುದು ಆ ಸಿಸ್ಟಮ್ ಇರಲಿಲ್ಲ, ಯುದ್ಧ ಮಾಡೋದು, ಒಡೆಯೋದು, ಇದಾದ್ಮೇಲೆ ಕೋರ್ಟ್ಗೆ ಹೋಗ್ಬೋದು. ಸೊ ಕೋರ್ಟ್ ಪೇಪರ್ಸ್ನು ನನಗೆ ತೊಗೊಂಡಿದ್ದೀನಿ ಇದರಲ್ಲಿ. 1850s ಒಂದೊಂದು ದಿವಸನೂ ಏನೋ ಒಂದು ಗಲಭೆಯಲ್ಲಿ ಇದು ನಮಗೆ ಕೊಡಿ, ಅದು ನಮಗೆ, ಈ ಮರ ನಮ್ಮದು, ಇದರದ್ದು ಬುಡ ನಮ್ಮದು, ಅದ್ರ ಬೇರ್ ನಮ್ಮದು, ಆ ಥರ ಜಗಳ ಎರಡು ಸಮುದಾಯ ಮಾಡ್ತಾನೆ ಇತ್ತು. 1936ನಲ್ಲಿ ಒಂದು ಕೇಸ್ ಆಗುತ್ತೆ ಕಾಶಿನಲ್ಲಿ. ಅದು 5 ಜನ, ಇವಾಗ ಆಗತ್ತಲ್ಲ
ಮಸ್ಜಿದ್ ಒಳಗೆ ನಮಾಜ್ ಮಾಡ್ದಿರಾ ಫುಲ್ ಹೊರಗಡೆ ಎಲ್ಲ ಮಾಡೋದು, ಈ ದೇವಸ್ಥಾನದೊಳಗೆಲ್ಲ ಬಂದು ನಮಾಜ್ ಮಾಡೋಕ್ಕೆ ಇದು ಮಾಡೋದು, ಅದನ್ನು ಬ್ರಿಟಿಷ್ ಸರ್ಕಾರ ಪ್ರತಿಬಂಧ ಹಾಕುತ್ತೆ. ನೀವು ನಿಮ್ಮ ನಮಾಜ್ ಏನಿದೆಯೋ ಅದ್ರೊಳಗೆ ಮಾಡ್ಕೋಬೇಕು, ಮಸ್ಜಿದ್ ಒಳಗೆ, ಹೊರಗಡೆ ಎಲ್ಲ ಮಾಡಿಕೊಂಡ್ರೆ ಅದು ನಿಮ್ಗೆ ಅಲೌಡ್ ಇಲ್ಲ ಅಂತ. ಅದರ ವಿರೋಧಕ್ಕೆ 5 ಮುಸಲ್ಮಾನ್ ಯುವಕರು, ದೀನ್ ಮೊಹಮ್ಮದ್ ಅನ್ನೋನು, ಅವ್ರ ಜೊತೆ ಒಂದು 5 ಜನ ಕೇಸ್ ಹಾಕ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ಮೇಲೆ, ನಮ್ಮ ಹಕ್ಕು ಅದು ನಾವು ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ. ಸೊ ಅದು ಒಂದು ಕೇಸ್ ಓಪನ್ ಆಗುತ್ತೆ ದೊಡ್ಡದಾಗಿ. ಅದರದ್ದು ತನಿಖೆ ಆದಾಗ ನಾನು ಹೇಳಿದ್ದಷ್ಟು ಐತಿಹಾಸಿಕ ಸತ್ಯ ಎಲ್ಲ ಹೊರಗಡೆ ಆ ಕೋರ್ಟ್ನಲ್ಲಿ ಬರುತ್ತೆ. ಆವಾಗ ಬ್ರಿಟಿಷ್ ಜಡ್ಜ್ ಏನು ಹೇಳ್ತಾನೆ ಅಂದರೆ 2 ಇಂಪಾರ್ಟೆಂಟ್ ಥಿಂಗ್ಸ್ ಅವ್ರು ಹೇಳ್ತಾರೆ ಬ್ರಿಟಿಷ್ ಜಡ್ಜ್ಮೆಂಟ್ನಲ್ಲಿ. ಒಂದು, ಇದು ಒಂದು ವಕ್ಫ್ ಪ್ರಾಪರ್ಟಿ, ಇವಾಗ ವಕ್ಫ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಸೊ ವಕ್ಫ್ ಪ್ರಾಪರ್ಟಿ ಅಲ್ವೇ ಅಲ್ಲ. ಔರಂಗಜೇಬ್ ಅದನ್ನು ಒಡಿಸೋಕ್ಕೆ ಅವನು ಹೇಳ್ದ ನಿಜ, ಬಟ್ ವಕ್ಫ್ ಅಂದರೆ ಏನು, ನನ್ನ ಪ್ರಾಪರ್ಟಿ ನಾನು ದೇವರಿಗೆ ದಾನ ಮಾಡ್ತೀನಿ, ಅಲ್ಲಾಗೆ ಶಾಶ್ವತವಾಗಿ ತಿಲ್ ಕಯಾಮತ್ ತಕ್ ಅದನ್ನು ಮಾಡೋದು. ಬಟ್ ಯಾವ್ದು ನಂದು ಅಲ್ವೇ ಅಲ್ವೋ, ನನ್ನ ಮನೇನೇ ಅಲ್ಲ, ಬಂಟಿ ಬಬ್ಲಿನಲ್ಲಿ ಅವ್ರು ಹೋಗಿ ತಾಜ್ ಮಹಲ್ನ ಮಾರ್ಬಿಟ್ರು ಅಂತ, ತಾಜ್ ಮಹಲ್ ನಿಮ್ದಾದ್ರೆ ನೀವು ಮಾರ್ತೀರಾ, ನಿಮ್ದು ಅಲ್ಲ ಮಾರ್ತೀರಾ. ಸೊ ಆ ಥರ ಇವರು ಔರಂಗಜೇಬ್ ಅದನ್ನ ಮುರ್ಸಿದ್ ನಿಜ, ಬಟ್ ದೇವರಿಗೆ ಅದನ್ನ ಸಮರ್ಪಣೆ ಮಾಡಿದ್ದು, ವಕ್ಫ್ ಡೀಡ್ ರಿಜಿಸ್ಟರ್ ಮಾಡಿದ್ದು ಎಲ್ಲೂ ಯಾರ ಹತ್ರನೂ ಇಲ್ಲ. ಸೊ ಮುಸಲ್ಮಾನ್ ಪಕ್ಷರಿಗೆ ಅವರು ಬ್ರಿಟಿಷ್ ಜಡ್ಜ್ ಪದೇ ಪದೇ ಅದೇ ಕೇಳ್ತಾರೆ, ನಿಮ್ಮ ಕಾಗಜ್ ದಿಖಾವ್, ವೇರ್ ಇಸ್ ದಿ ರಿಜಿಸ್ಟ್ರೇಷನ್ ದಟ್ ಔರಂಗಜೇಬ್ ಹ್ಯಾಸ್ ಡೆಡಿಕೇಟೆಡ್ ಇಟ್ ಟು ಅಲ್ಲಾ. ಅವ್ರ ಹತ್ರ ಏನೂ ಇಲ್ಲ. ಸೊ ದೇ ಸೇ ದಿಸ್ ಇಸ್ ನಾಟ್ ಅ ವಕ್ಫ್ ಪ್ರಾಪರ್ಟಿ. ಇನ್ನೊಂದೇನು ಹೇಳೋದು ಅಂದರೆ, ಅಕಾರ್ಡಿಂಗ್ ಟು ಇಸ್ಲಾಮಿಕ್ ಲಾ, ಬೇರೆಯವರ ಎನ್ಕ್ರೋಚ್ಮೆಂಟ್ ಮಾಡಿ ಅಥವಾ ಜಬರ್ದಸ್ತಿ ಮಾಡಿ ಯಾರ್ದಾದ್ರು ತೊಗೊಂಡಿದ್ದು ಬೇರೆಯವ್ರ ಮನೆಯಲ್ಲಿ ನಮಾಜ್ ನಾವು ಮಾಡಿದ್ರೆ ಅದು ಹರಾಮ್, ಅದು ಅಲ್ಲಾಗೆ ಸೇರೋದಿಲ್ಲ ಅಂತ. ಸೊ ಇದು ಇದರಿಂದ ದಿಸ್ ಇಸ್ ಅ ಡಿಸ್ಪ್ಯೂಟೆಡ್ ಸ್ಟ್ರಕ್ಚರ್ ಅಂತ 1936ನಲ್ಲಿ ತೀರ್ಪು ಕೊಡ್ತಾರೆ. 1937ನಲ್ಲಿ ಮುಸಲ್ಮಾನ್ ಪಕ್ಷಕ್ಕೆ ಕೋಪ ಬರುತ್ತೆ, ಅವರು ಅಲಹಾಬಾದ್ ಹೈಕೋರ್ಟಿಗೆ ತೊಗೊಂಡು ಹೋಗ್ತಾರೆ. ಅದು 5 ವರ್ಷ ಅಲ್ಲಿ ನಡೆಯುತ್ತೆ. 1942ನಲ್ಲಿ ಅಲಹಾಬಾದ್ ಹೈಕೋರ್ಟು ಅದನ್ನು ರಿಜೆಕ್ಟ್ ಮಾಡಿ ಅವ್ರಿಗೆ ದಂಡ ಕೊಟ್ಟು ಕಳಿಸ್ತಾರೆ, ದುಡ್ಡು ಕೊಡಬೇಕು, ನೀವು ವೇಸ್ಟೆಡ್ ಕೋರ್ಟ್ಸ್ ಟೈಮ್ ಅಂತ. ಸೊ 1942ನಲ್ಲಿ ಇಟ್ ಎಂಡ್ಸ್ ದೇರ್. ಆಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಎವ್ರಿಬಡಿ ಫರ್ಗಾಟ್ ಅಬೌಟ್ ದಿಸ್, ಬಿಕಾಸ್ ಇದೆಲ್ಲ ಯಾಕೆ ಇದ್ರ ಬಗ್ಗೆ ಮಾತಾಡಬೇಕು, ಹೆಂಗಿದೆಯೋ ಹಂಗೆ ಇರಲಿ, ಅವ್ರಿಗೆ ಕೊಟ್ಬಿಡೋಣ, ಅದು ಇದು. 1990ಸ್ನಲ್ಲಿ ರಾಮ ಮಂದಿರ ಚಳವಳಿ ಶುರು ಆದಾಗ ಈ ಪರಿಜ್ಞಾನ ಎಲ್ಲರಿಗೂ ಬರಕ್ ಶುರು ಆಯ್ತು. ಏ ತೋ ಪೆಹಲಿ ಝಾಂಕಿ ಹೇ, ಕಾಶಿ ಮಥುರಾ ಬಾಕಿ ಹೇ ಅಂತೆಲ್ಲ ಬರ್ತಾ ಇತ್ತು. ಅವಾಗ ಓಹೋ ಈ ಥರ ಒಂದು ಕೇಸ್ ಇತ್ತು, ಅದು 1942ನಲ್ಲಿ ನಮ್ಮ ಪಕ್ಷಕ್ಕೆ ಬಂದಿತ್ತು, ಆದರೂ ನಾವು ಅದನ್ನು ಮುಂದೆ ತೊಗೊಂಡು ಹೋಗಲಿಲ್ಲ ಅಂತ 1991ನಲ್ಲಿ ಒಂದಷ್ಟು ಜನ ಕೇಸ್ ತಿರ್ಗಾ ಹಾಕ್ತಾರೆ. ಆ ಕೇಸ್ ನಡೆದು ಇವಾಗವರೆಗೂ ಬಂದು 2021ನಲ್ಲಿ ತಿರ್ಗಾ ಇವರು ನಮ್ಮ ವಿಷ್ಣು ಜೈನ್ ಮತ್ತು ಹರಿಶಂಕರ್ ಜೈನ್ ಇನ್ನೊಂದು ಕೇಸ್ ಹಾಕ್ತಾರೆ. ಅದು ಎಂಥ ಮಸ್ಜಿದ್ ನೋಡಿ, ಅದರದ್ದು ಪಶ್ಚಿಮಿ ದಿವಾರ್, ವೆಸ್ಟರ್ನ್ ವಾಲ್ಸ್ನಲ್ಲಿ ಶೃಂಗಾರ ಗೌರಿಯ ಪ್ರತಿಮೆ ಇದೆ. ಅಲ್ಲಿ ಪ್ರತಿನಿತ್ಯ ಮಹಿಳೆಯರು ಹೋಗಿ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಬರೋ ಪ್ರತೀತಿ, ಪೂಜೆ ಮಾಡೋ ಪ್ರತೀತಿ ಮಸ್ಜಿದ್ದಿನ ಗೋಡೆ ಮೇಲೆ. ಆ್ಯಂಡ್ ಮಸ್ಜಿದ್ ಕೆಳಗಡೆ ಒಂದು ತೆಹಖಾನ ಸೆಲ್ಲರ್ ಏನಿದೆ, ಅದು ವ್ಯಾಸ್ಜಿ ಕಾ ತೆಹಖಾನ, ಅಲ್ಲೂ ಪೂಜೆ ನಡೀತಾ ಇತ್ತು. ಸೊ 93ನಲ್ಲಿ ಅಯೋಧ್ಯ ಈ ಬಾಬ್ರಿ ಮಸ್ಜಿದ್ ಕೆಡವದ ಮೇಲೆ ಮುಲಾಯಂ ಸಿಂಗ್ ಸರ್ಕಾರ ಏನು ಮಾಡ್ತು ಅಂದರೆ ಆ ಎಂಟೈರ್ ಥಿಂಗ್ನ ಫೆನ್ಸ್ ಮಾಡಿಬಿಡ್ತು. ಯಾರು ಒಳಗಡೆ ಹೋಗೋಕ್ಕಾಗಲ್ಲ, ಶೃಂಗಾರ ಗೌರಿ ಪೂಜೆ ಮಾಡೋದಕ್ಕೆ ಅನುಮತಿ ಇಲ್ಲ ಅಂತ. ಸೊ ಅದನ್ನು ಇವಾಗ 2021ನಲ್ಲಿ 5 ಹಿಂದೂ ಮಹಿಳೆಯರು, ಇದು ನಮ್ಮ ಹಕ್ಕು, ಇದು ನಮ್ಮ ಫಂಡಮೆಂಟಲ್ ರೈಟ್ಸ್ ಆಫ್ ರಿಲಿಜನ್ ಆ್ಯಂಡ್ ಫ್ರೀಡಮ್ ಆ್ಯಸ್ ಗ್ಯಾರಂಟೀಡ್ ಬೈ ದ ಕಾನ್ಸ್ಟಿಟ್ಯೂಷನ್, ವರ್ಷದಲ್ಲಿ ಒಂದೇ ದಿವಸ ವಸಂತ ನವರಾತ್ರಿಯ 4ನೇ ದಿವಸ ಅಲೌಡ್ ಇದೆ, ನಮಗೆ ಪ್ರತಿನಿತ್ಯ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಹೋಗಿ ಕೇಳ್ಕೊತಾರೆ. ಅದು ಒಂದಾದಮೇಲೆ ಒಂದು ನಡೀತು, ಮುಂದೆ ಹೋಯಿತು. ಈ ಹಿಂದೂ ಪಕ್ಷದ್ದು ಏನಿದು, ಅದರ ರಿಲಿಜಿಯಸ್ ಕ್ಯಾರೆಕ್ಟರ್, ಆ ಸೈಟ್ ಏನಿದೆ ಗ್ಯಾನ್ ವಾಪಿ ಮಸ್ಜಿದ್, ಅದರ ರಿಲಿಜಿಯಸ್ ಕ್ಯಾರೆಕ್ಟರ್ ಹೇಗೆ ನಾವು ಗೊತ್ತಾಗಿಸ್ಕೊಳ್ಳೋದು, ಒಂದು ASI ಸರ್ವೆ ಮಾಡಬೇಕು, ಆರ್ಕಿಯಾಲಜಿಕಲ್ ಸರ್ವೆ ಮಾಡಿ ಆವಾಗ ಗೊತ್ತಾಗುತ್ತೆ ಅದು ಮಂದಿರನ ಮಸ್ಜಿದ ಏನದು ಅಂತ. ಅದನ್ನು ಇಷ್ಟು ವರ್ಷ ಅದನ್ನು ಅಲೋ ಮಾಡಲಿಲ್ಲ. ಬಟ್ ಇವಾಗ 2021ನಲ್ಲಿ ಈ ಶೃಂಗಾರ ಗೌರಿ ಹೆಸರಿನಲ್ಲಿ ಏನು ಒಂದು ಕೇಸ್ ಫೈಲ್ ಆಯಿತು, ಇಟ್ ಕೇಮ್ ಟು ದ್ಯಾಟ್. ಫಸ್ಟ್ ಒಂದು ಅಡ್ವೊಕೇಟ್ ಕಮಿಷನರ್ ಸರ್ವೆ, ಅದು ಜಸ್ಟ್ ಫಿಸಿಕಲ್ ಇನ್ಸ್ಪೆಕ್ಷನ್, ಕೋರ್ಟ್ ಅಪಾಯಿಂಟ್ ಮಾಡ್ತಾರೆ ಒಬ್ಬ ಅಡ್ವೊಕೇಟ್ನ, ಅವ್ನು ಬಂದು ಅದನ್ನು ನೋಡಿ 2 ಪಕ್ಷದ ಮುಂದೆ ಅವನೆಲ್ಲ ಬರ್ಕೋತಾನೆ, ಇಲ್ಲಿ ಹಿಂಗಿದೆ ಅಲ್ಲಿ ಹಿಂಗಿದೆ ಅಂತ. ಅದು ಮಾಡ್ತಾ ಇರುವಾಗ ಇವರು 2 ಪಕ್ಷದವರು ಅಡ್ವೊಕೇಟ್ ಜೊತೆ ದೇ ಹ್ಯಾವ್ ಗಾನ್ ಟು ದಿ ಮಸ್ಜಿದ್ನಲ್ಲಿ ಎಲ್ಲ ಒಳಗಡೆ ತ್ರಿಶೂಲಗಳಿದೆ, ಗೋಡೆ ಮೇಲೆ
ಗೋಡೆ ಮೇಲೆ ಹಿಂದೂ ಆಕೃತಿಗಳಿದೆ, ಶಿಲ್ಪಗಳಿವೆ, ಅದನ್ನೆಲ್ಲ ಅವರು ಕೋರ್ಟ್ ಟೆಸ್ಟೆಡ್ ಡಾಕ್ಯುಮೆಂಟ್ಸ್ನಲ್ಲಿ ಬರಿತಾ ಇದ್ದಾರೆ. ಅವಾಗ ಈ ವಿಷ್ಣು ಜೈನ್ ಅವರು ಸೇಸ್ ಹೊರಗಡೆ ಬಂದರೆ ಮಸ್ಜಿದ್ನಲ್ಲಿ ಒಂದು ವಜೂಖಾನ ಅಂತ ಒಂದು ಇರುತ್ತೆ. ನಮಾಜ್ ಮಾಡಕ್ಕೆ ಮುಂಚೆ ನೀವು ಹೋಗಿ ಕಾಲ್ ತೊಳೆಯೋದು, ಎಲ್ಬೋ, ಗಾರ್ಗಲ್ ಯುವರ್ ಮೌತ್, ಸ್ಪಿಟ್ ಇಟ್ ಔಟ್ ಆ್ಯಂಡ್ ಆಲ್ ದಟ್. ಆ ಜಾಗ ಅಲ್ಲೂ ನಾವು ನೋಡಬೇಕು ಅಂತ ಇವ್ರು ಹೇಳ್ತಾರೆ ವಿಷ್ಣು ಜೈನ್. ಆ ಮಸ್ಜಿದ್ ಸೈಡು ಇಲ್ಲ ವಿಲ್ ನಾಟ್ ಅಲೌ ಯು ಟು ಡೂ ದಟ್. ಅದರಲ್ಲಿ ಮೀನುಗಳೆಲ್ಲ ಇದೆ, ನೀರು ತೆಗೆದ್ರೆ ಮೀನೆಲ್ಲ ಸತ್ತೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಇವರು ನಾವು ಜೈನ್ಸು, ನಮಗೆ ಪ್ರಾಣಿ ದಯೆ ಬಗ್ಗೆ ಜಾಸ್ತಿ ಗೊತ್ತು ನಿಮಗಿಂತ, ನೀವು ಆಕ್ಸಿಜನ್ ಸಿಲಿಂಡರ್ ಹಾಕಿಸಿ ಆ ನೀರನ್ನ ಕಮ್ಮಿ ಮಾಡಿಸಿ ಅದು ಏನಿದೆ ಅಂತ ನೋಡಕ್ಕೆ ಹೋದರೆ ಒಳಗಿಂದ ಒಂದು ಶಿವಲಿಂಗ ಬರುತ್ತೆ. ಸೊ ಆ ಪಕ್ಷಕ್ಕೆ ಗೊತ್ತಿತ್ತು ಇಲ್ಲಿ ಒಂದು ಶಿವಲಿಂಗ ಇದೆ, ಇದ್ರೂ ದಿನ ಅದ್ರ ಮೇಲೆ ತಮ್ಮ ಕಾಲು ತೊಳೆಯೋದು, ಅಲ್ಲಿ ಮುಖ ತೊಳೆಯೋದು ಮಾಡ್ತಾ ಇದ್ದಿದ್ದು. ಆ್ಯಂಡ್ ಅದಾದಮೇಲೆ ಮುಂದಿನ ದಿನ ಅದರ ಮೇಲೆ ಒಂದು ಡ್ರಿಲ್ ಮಾಡಿ, ಅದೇ ನ್ಯೂಸ್ನಲ್ಲೆಲ್ಲ ಬರ್ತಾಯಿತ್ತು, ಡ್ರಿಲ್ ಮಾಡಿ ಇದು ಲಿಂಗನೇ ಅಲ್ಲ, ಇದು ಫೌಂಟನ್ ಅಂತ ಹೇಳಲಾಯಿತು. ಅದು ಇಟ್ಸ್ ನಾಟ್ ಇವನ್ ಶಿವಲಿಂಗ. ಫೌಂಟನ್, ಅದರೊಳಗೆ ಪೈಪ್ಸ್ ಇಲ್ಲ, ಏನೋ ಒಂದು ಸಕ್ಷನ್ ಮೆಕ್ಯಾನಿಸಮ್ ಇಲ್ಲ, ಅದು ಫೌಂಟನ್ ಆಗಿ ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ದಟ್ ಲೆಡ್ ಟು ಮೋರ್, ಜಾಸ್ತಿ ಗಲಭೆ ಆಯಿತು ಅದ್ರ ಬಗ್ಗೆ. ಆಮೇಲೆ ದಿಸ್ ASI ಸರ್ವೆ ಹ್ಯಾಸ್ ಕಮ್ ಔಟ್, ಆ್ಯಂಡ್ ಆ ASI ಸರ್ವೆ 800 ಪುಟಗಳ ಒಂದು ರಿಪೋರ್ಟ್, ಯೂಸಿಂಗ್ ಆಲ್ ದ ಲೇಟೆಸ್ಟ್ ಸೈಂಟಿಫಿಕ್ ಟೆಕ್ನಿಕ್ಸ್. GPR ಅಂತಾರೆ, ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್. ಇವಾಗ ಎಕ್ಸ್ಕವೇಷನ್ ಮಾಡಬೇಕು ಅಂದರೆ ಅದನ್ನು ಡಿಗ್ ಮಾಡೋ ನೆಸೆಸಿಟಿ ಇಲ್ಲ, ರೇಡಾರ್ ಇಟ್ಕೊಂಡು ಒಳಗಡೆ ಏನೇನಿದೆ, ಅದು ಎಷ್ಟು ಸಬ್ಸ್ಟ್ರಕ್ಚರ್ಸ್ ಇದೆ, ಅದು ಯಾವ ಕಾಲದ್ದು, ಡೇಟಿಂಗ್ ಮಾಡಿ ಕಾಲ ಯು ಕ್ಯಾನ್ ಡಿಟರ್ಮಿನ್. ಅದರಲ್ಲಿ ಇನ್ಫ್ಯಾಕ್ಟ್ ರಿಪೋರ್ಟಿನ ಆಯ್ದ ಭಾಗಗಳು ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಒಂದು 40-50 ಮೂರ್ತಿಗಳಲ್ಲಿ ಸಿಗುತ್ತೆ, 40-50. ಹಾಂ, ಶಿವಲಿಂಗಗಳು ಮತ್ತು ಆಂಜನೇಯನ ಮೂರ್ತಿ, ಬೇರೆ ವಿಷ್ಣು, ಲಕ್ಷ್ಮಿ ಎಲ್ಲರದು ಮೂರ್ತಿಗಳು, ಶಿಲಾಲೇಖಗಳು, ಇನ್ಸ್ಕ್ರಿಪ್ಷನ್ಸ್, ನಾಟ್ ಜಸ್ಟ್ ಇನ್ ದೇವನಾಗರಿ, ಕನ್ನಡ ಲಿಪಿ, ದಟ್ ಇಟ್ ಸೆಲ್ಫ್ ಶೋಸ್. ನಾನು ಮುಂಚೆ ಏನು ಹೇಳ್ದಂಗೆ ದೇಶದ ಒಂದೊಂದು ಭಾಗದ ಜನಕ್ಕೂ ಅದು ನಮ್ಮ ಒಂದು ಜಾಗ ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು. ಅದಕ್ಕೇನೋ ಒಂದು ದಾನ ಮಾಡಿಸ್ತಾರೆ, ನಮ್ಮ ಬೋರ್ಡ್ ಹಾಕ್ಸ್ತಾರೆ, ಇದು ನಮ್ಮ ತಾಯಿ ಹೆಸರಿನಲ್ಲಿ ನಾವು ಮಾಡಿಸಿದೆ ಅಂತ. ಸೊ ಆ ಶಿಲಾಲೇಖಗಳು ಅಲ್ಲಿ ಸಿಕ್ತು. ಅದು ಎಲ್ಲದರ ರಿಪೋರ್ಟ್ ಹಾಕಿ ಇಟ್ಕೊಂಡಿದ್ದ ಮೇಲೂ ಇನ್ನೂ ಅದರ ತೀರ್ಪು ಬಂದಿಲ್ಲ. ಆದರಣೀಯ ಸುಪ್ರೀಂ ಕೋರ್ಟ್ ಇದರಲ್ಲಿ ಇದೆ, ವಿ ಶುಡ್ ನಾಟ್ ಪ್ರೀ ಜಡ್ಜ್ ಅ ಕೇಸ್, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಬಟ್ ದ ಫ್ಯಾಕ್ಟ್ ಸ್ಪೀಕ್ ಲೌಡರ್ ದೆನ್ ಎನಿಥಿಂಗ್. ಎಲ್ಲ ಐತಿಹ್ಯ ಒಂದು ಜಾಗದಲ್ಲಿ ಹಾಕಬೇಕು ಅನ್ನೋ ನೆಸೆಸಿಟಿ ಇದೆ. ಬಿಕಾಸ್ ಮಯೂರಾಜಿ, ದ ಥಿಂಗ್ ಈಸ್, ನಾವದೇ ರಾಜಕೀಯದಲ್ಲಿ ಸಿಕ್ಕಾಕೊಂಡು ವಿ ಲೂಸ್ ದ ಲಾರ್ಜರ್ ಪಿಕ್ಚರ್. ನಾನು ಯಾವಾಗಲೂ ಹೇಳ್ತೀನಿ, 5 ಪ್ರಕಾರದ ಋಣಗಳಿರುತ್ತಂತೆ ಒಂದು ವ್ಯಕ್ತಿಗೆ. ಒಂದು ದೇವಋಣ, ದೇವರು ನಮ್ಮ ಸೃಷ್ಟಿ ಮಾಡಿದ್ದಾನೆ, ಅವನ ಪ್ರತಿಯೊಂದು ಋಣನ ಪೂಜೆ ಮಾಡಬೇಕು, ಅದು ಇದು. ಆಮೇಲೆ ಋಷಿ ಋಣ, ನಮ್ಮ ಋಷಿಗಳು ಏನೇನು ವಿದ್ಯೆ ನಮಗೆ ಕೊಟ್ಟಿದ್ದಾರೋ ಆ ಋಣ ಒಂದಿರುತ್ತೆ. ಮನುಷ್ಯ ಋಣ, ನಾವು ಸಮಾಜದಲ್ಲಿದ್ದೀವಿ, ಒಬ್ರಿಗೊಬ್ಬರು ಸಹಾಯ ಮಾಡ್ತೀವಿ, ಮನುಷ್ಯ ಋಣ ಇದೆ. ಇನ್ನೊಂದು ಭೂತ ಋಣ, ಈ ಪ್ರಕೃತಿ ಏನಿದೆ, ನದಿ, ನೀರು, ಗಾಳಿ, ಬೆಳಕು, ಇದು ಆ ಒಂದು ಋಣ ಇದೆ. ಇನ್ನೊಂದು 5ನೇ ಋಣ ಇಂಪಾರ್ಟೆಂಟ್ ಅಂದರೆ ಪಿತೃ ಋಣ. ನಮ್ಮ ಪೂರ್ವಜರು, ನಮ್ಮ ಪಿತೃಗಳು ಅದಕ್ಕೆ ತರ್ಪಣ ಮಾಡಬೇಕು, ಪಿತೃಪಕ್ಷದಲ್ಲಿ ಅದು ಪೂಜೆ ಮಾಡಬೇಕು. ಈ ಕಾಶಿ, ಬೇರೆ ಈ ಜಾಗಗಳು ಏನೇನು ನಾನು ಹೇಳ್ತೀನಿ, ಇದು ರಾಜಕೀಯದ ಒಂದು ಫುಟ್ಬಾಲ್ ಮ್ಯಾಚ್ನಲ್ಲಿ ನೀವು ನೋಡಿದ್ರೆ ಇದು ಹೇಸಲು ಅನಿಸುತ್ತೆ. ಬಟ್ ನಮ್ಮ ಪಿತೃಗಳಿಗೆ ಮಾಡಬೇಕಾಗಿದ್ದು ನಮ್ಮೊಂದು ಅಧಿಕಾರ. ಶಿವಾಜಿ ಮಹಾರಾಜ್ ಅವರು ತಮ್ಮ ಇದರಲ್ಲಿ ಹೇಳಿದಾಗ, ನಾನು ಹೇಗೆ ಸಂತೋಷವಾಗಿ ಹೋಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಮಂದಿರ ವಾಪಸ್ ತಗೋಬೇಕು. ಅಂದರೆ ಅವ್ರಿಗೆ ಮೋಕ್ಷ ಸಿಕ್ಕಿರಲ್ಲ. ಹೌದು ನೋಡಿ, ಬಿಕಾಸ್ ಅಂದರೆ ಸರ್, ನನಗೆ ಐ ಮೀನ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಐ ಆಲ್ವೇಸ್ ಬಿಲೀವ್ ಮೋಕ್ಷ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಅಂದ್ಕೊಳ್ಳೋದನ್ನೇ ಸಾಯಕ್ಕಿನ ಮುಂಚೆ ನನಗೆ ಯಾವುದೋ ಒಂದು ಕಿಂಚಿತ್ತು ಆಸೆನ ಇಟ್ಕೊಂಡು ನಾನು ಇದ್ರೆ ನಂಗೆ ಮೋಕ್ಷ ಸಿಗಲ್ಲ ಅಂತಾನೆ ಹೇಳುವಂತ ಕಾನ್ಸೆಪ್ಟ್. ಹೌದು, ಅಂದ್ರೆ ಫಾರ್ ಹಿಮ್, ಫಾರ್ ಮೇಬಿ ಇಟ್ಸ್ ಸ್ಟಿಲ್ ಹಾಂಟಿಂಗ್. So and it's our responsibility as, you know, successors of such a great country. ಇದರಲ್ಲಿ ಹಿಂದೂ ಮುಸ್ಲಿಂ ಇದು ನೋಡಬಾರ್ದು. ಆಸ್ ನಾವು ಮುಂಚೆ ಅದು ಹಿಂದೂ ಮುಸ್ಲಿಂ ಅಲ್ಲ, ಏನಕ್ಕೆ ಅದು ಏನು ಬೇಕಾದ ಯಾವ್ದು ಡಿಸರ್ವಿಂಗ್ ಇದೆ ಅದಕ್ಕೆ ಕೊಡಬೇಕಾಗಿರುವಂಥದ್ದು ಅಂತ. ಆ್ಯಂಡ್ ನೀವು ರಾಮ ಜನ್ಮಭೂಮಿ ಒಂದು ಜಜ್ಮೆಂಟ್ನಲ್ಲೂ ನೋಡಿ, ದಟ್ ವಾಸ್ ಯುಸರ್ವ್ಡ್ ಬೈ ಸಮ್ಮನ್.
ಆ ಜಾಗದ ಹೆಸರು ಬಾಬ್ರಿ ಮಸ್ಜಿದ್ ಅಂತಾನೆ ಇರಲಿಲ್ಲ. ಕರೆಕ್ಟ್. ಟಿಲ್ ಇವನ್ ಇನ್ ದ ಕೋರ್ಟ್ ರೆಕಾರ್ಡ್ಸ್ ಮಸ್ಜಿದೇ ಜನ್ಮ್ ಸ್ಥಾನ್. ಕರೆಕ್ಟ್. ಯಾರ್ ಜನ್ಮ ಸ್ಥಾನ್? ಇಟ್ ವಾಸ್ ನಾಟ್ ಪೈಗಂಬರ್ ಮೊಹಮ್ಮದ್ ಜನ್ಮ ಸ್ಥಾನ್ ಅಂತೂ ಅಲ್ಲ, Correct, yeah. ಬಾಬರ್ನ ಜನ್ಮ ಸ್ಥಾನೂ ಅಲ್ಲ. ಸೊ ಎಲ್ರಿಗೂ ಗೊತ್ತು ಅದು ರಾಮನ್ ಜನ್ಮ ಸ್ಥಾನ್. ಮಸ್ಜಿದೇ ಜನ್ಮ ಸ್ಥಾನ್ yeah. ಅಂತ ಕೋರ್ಟ್ ರೆಕಾರ್ಡ್ಸ್ನಲ್ಲಿ ಬ್ರಿಟಿಷ್ ಟೈಮ್ಸ್ನಲ್ಲಿ ಇದ್ದಾಗ ಫೈನಲಿ ಜಜ್ಮೆಂಟ್ ಏನಾಯಿತು, ನೀವು ಮಸ್ಜಿದ್ನ ಬೇರೆ ಕಡೆ ಅದಕ್ಕಿಂತ ಡಬಲ್ ಏರಿಯಾ ದೊಡ್ಡದಾಗಿ ಚೆನ್ನಾಗಿ ಕಟ್ಕೊಡಿ, ಇದು ನಮ್ಗೆ ಸ್ವಲ್ಪ ಮುಖ್ಯವಾದ ಜಾಗ. ಎಲ್ಲ ಧರ್ಮಗಳಲ್ಲೂ ಮಕ್ಕಾ ಮದೀನಾ ಆಗಲಿ ಜೆರೂಸಲೆಮ್ ಆಗಲಿ ಒಂದೊಂದು ಧರ್ಮಕ್ಕೂ ಒಂದು ಪುಣ್ಯಕ್ಷೇತ್ರಗಳಿರುತ್ತೆ. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಸೈಟ್ಸ್ ಫಾರ್ ಅಸ್ ಹಿಂದೂಸ್. ಅದನ್ನು ತಗೊಂಡು ದಿಸ್ ಡಸಂಟ್ ಮೀನ್ ಸೋ ಮಚ್ ಟು ದಿ ಮುಸ್ಲಿಂ ಕಮ್ಯುನಿಟಿ. ಆ್ಯಂಡ್ ಮುಸ್ಲಿಂ ದೇಶಗಳಲ್ಲೇ ಸೌದಿ ಅರಬ್ ಆಗಲಿ ಬೇರೆ ಕಡೆ ಒಂದು ರೈಲ್ವೆ ಲೈನ್ ಹಾಕಬೇಕು ಅಥವಾ ರೋಡ್ ಅಗಲ ಮಾಡಬೇಕು ಅಂದರೆ ಮಸ್ಜಿದ್ ದಾರಿನಲ್ಲಿ ಬಂದರೆ ಅದನ್ನು ಸ್ಥಾನಾಂತರಣ ಮಾಡಿಸ್ತಾರೆ ಒಂದು ಕಡೆಯಿಂದ ಇನ್ನೊಂದು. ಇವಾಗ ಮಾಡಲ್ಲ. ಹಾಂ, ಸೊ ಬಿಕಾಸ್ ಮಸ್ಜಿದ್ನಲ್ಲಿ ಈ ಪ್ರಾಣ ಪ್ರತಿಷ್ಠೆ ಮಾಡೋದು, ಮೂರ್ತಿ ಇರೋದು ಅಲ್ಲ, ಜಸ್ಟ್ ಒಂದು 4 ಗೋಡೆ, ಅದ್ರ ಮಧ್ಯೆ ಎಲ್ಲ ಕೂತ್ಕೊಂಡು ನಮಾಜ್ ಓದಬೇಕು. ಅದು ಇಲ್ಲಿ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ ಒಂದು 1 ಕಿಲೋಮೀಟರ್ ದೂರ ಮಾಡಿದ್ರು ಏನು ಹೋಗಲ್ಲ. ಬಟ್ ನಮಗೆ ನಮ್ಮ ದೇವರ ಮೂರ್ತಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ ಅಲ್ಲಿ. ಸೊ ಅದಕ್ಕೆ ಅದೇ ಜಾಗ ನಮ್ಗೆ ಬೇಕು. ಸೊ ಒನ್ಸ್ ಅ ಟೆಂಪಲ್ ಆಲ್ವೇಸ್ ಅ ಟೆಂಪಲ್. ಸೊ ಆ ಒಂದು ಇದನ್ನ ನೋಡಿಕೊಂಡು ಎರಡೂ ಸಮುದಾಯಗಳು ಶಾಂತಿಯುತವಾಗಿ ಇದನ್ನ ನಿರ್ಧಾರ ಮಾಡಬೇಕು ಅಂದರೆ ದೇರ್ ಹ್ಯಾಸ್ ಟು ಬಿ ಗಿವ್ ಆ್ಯಂಡ್ ಟೇಕ್ ಫ್ರಮ್ ಬೋತ್ ಸೈಡ್ಸ್. ಒಂದೇ ಸಮುದಾಯ ಎಲ್ಲ ಕೊಡ್ತಾ ಇರೋದು ಭಾಯಿಚಾರ ಅದು ಇದು ಅನ್ನೋದು ತುಂಬ ಕಷ್ಟ. ಬಿಕಾಸ್ ದ ಬರ್ಡನ್ ಆಫ್ ಹಿಸ್ಟ್ರಿ ವಿಚ್ ಐ ಮೆನ್ಷನ್ಡ್, 1000 ವರ್ಷದ ಒಂದು ಇತಿಹಾಸ, ಹೋರಾಟ, ಬಿಟ್ಕೊಡದೇ ಇರೋ ಒಂದು ಆ ಧೈರ್ಯ, ಅದು ಉಚ್ಚಟತನ, ಅದಕ್ಕೇನು ಹೇಳ್ತೀರಾ ನೀವು? ದಟ್ ಇಟ್ ಇಸ್ ಸೋ ಮಚ್ ಇಂಪಾರ್ಟೆಂಟ್ ಫಾರ್ ಮೀ. ಅದನ್ನು ಜಸ್ಟ್ ಅಲ್ಲಿ ಬಿಟ್ಬಿಡಿ, ಅಲ್ಲೊಂದು ಹಾಸ್ಪಿಟಲ್ ಕಟ್ಟಿ ಹಾಸ್ಪಿಟಲ್ ದೇಶಾದ್ಯಂತ ಕಟ್ಟಿ 100 ಅಲ್ಲ 1000 ಹಾಸ್ಪಿಟಲ್, ಅದಕ್ಕೆ ಬೇರೆ ಲ್ಯಾಂಡ್ ತೊಗೊಂಡು ಕಟ್ಟಿ, ಆ ಜಾಗ ಇಂಪಾರ್ಟೆಂಟ್ ಕೆಲವರಿಗೆ, ಆಸ್ತಿಕರಿಗೆ. ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ರೆ ಇದೆಲ್ಲ ಕಟ್ಕತೆ ಇದೆಲ್ಲ ಹುಚ್ಚು ಅಂತ ಅನ್ಸುತ್ತೆ. ಕೆಲವರಿಗೆ ಆ ನಂಬಿಕೆ ಇದೆ, ಅವರ ಒಂದು ವಿಶ್ವಾಸಕ್ಕೂ ನೀವು ಮನ್ನಣೆ ಕೊಟ್ಟು ಅದನ್ನು ಮಾಡಬೇಕು. ದಟ್ ಈಸ್ ದ ಕೇಸ್ ಗೋಯಿಂಗ್ ಆನ್. ಬೇರೆ ಬೇರೆ ಸರ್ ಆ ಕೇಸ್ ಹಾಗಾದ್ರೆ ಈಗ ಸೇಮ್ ಅಯೋಧ್ಯ ರಾಮ ಜನ್ಮಭೂಮಿ ಥರಾನೇ ಈ ಕಡೆ ಕಟ್ಟಬೇಕು ಅಂತ ಬಂದರೆ, ಸೊ ಅವಾಗ ನ್ಯಾಚುರಲಿ ದೇ ಹ್ಯಾವ್ ಟು ಡೆಮಾಲಿಷ್ ದಿ. ಎಸ್, ದಟ್ ಈಸ್ ದಿ ಸೊಲ್ಯೂಷನ್. ಅದು ಹೇಗೆ ಅಲ್ಲ ಅವಾಗ ಸೊ ಅಂದರೆ ಇದನ್ನು ಡೆಮಾಲಿಷ್ ಮಾಡ್ತಂದ್ರೆ ಅವಾಗ ಎಕ್ಸಿಸ್ಟೆನ್ಸ್ ಈಗಿರುವಂಥ ಅಂದರೆ ಅವರು 300 ವರ್ಷದ ಅವ್ರು ಮಾಡಿದಂಥ ಅವಾಗ ಲಿಂಗ 2 ಆಗುತ್ತಾ ಅಥವಾ ಹೇಗೆ? 2 ಆಗ್ಬೋದು ಬೇರೆ. ಬಿಕಾಸ್ ಅಲ್ಲಿ ಆಕ್ಚುಲಿ ಸ್ಕಂದ ಪುರಾಣದಲ್ಲೂ ದೇರ್ ಆರ್ 2 ಲಿಂಗಾಸ್. ಒಂದು ವಿಶ್ವೇಶ್ವರ, ಇನ್ನೊಂದು ಲಿಂಗದ ಹೆಸರು ಅವಿಮುಕ್ತೇಶ್ವರ. ವಿಶ್ವೇಶ್ವರ, ಅವಿಮುಕ್ತೇಶ್ವರ. ಸೊ ಕಾಶಿ ಖಂಡದಲ್ಲೂ ಅದೇ ಹೇಳುತ್ತೆ. ಶಿವ ಖುದ್ದಾಗಿ ಹೇಳೋದೇನೆಂದರೆ, ಕಾಶಿನಲ್ಲಿ 1000 ಲಿಂಗಗಳಿದೆ, ಬಟ್ ಇದರಲ್ಲಿ 14 ಲಿಂಗಗಳು ನನಗೆ ತುಂಬ ಶ್ರೇಷ್ಠ. ಈ ಲಿಂಗಗಳು ಒಂದು ಲಿಂಗಾತ್ಮಕ ಸ್ವರೂಪ, ಒಂದು ಪುರುಷನ ಸ್ವರೂಪದಲ್ಲಿದೆ. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ ವೇರಿಯಸ್ ಪಾರ್ಟ್ಸ್ ಆಫ್ ಅ ಹ್ಯೂಮನ್ ಬಾಡಿ. ಇಫ್ ಯು ಲುಕ್ ಎಟ್ ಇಟ್ ಫ್ರಮ್ ಟಾಪ್ ವ್ಯೂನಲ್ಲಿ ಇಟ್ಸ್ ಲೈಕ್ ದ್ಯಾಟ್. ಅದರಲ್ಲಿ ವಿಶ್ವೇಶ್ವರ ಆ್ಯಂಡ್ ಅವಿಮುಕ್ತೇಶ್ವರ ಆರ್ ಲೈಕ್ ಮೈ 2 ಹ್ಯಾಂಡ್ಸ್. ಸೊ ಜಗತ್ತೆಲ್ಲ ವಿಶ್ವೇಶ್ವರನ ಪೂಜೆ ಮಾಡುತ್ತೆ, ಬಟ್ ವಿಶ್ವೇಶ್ವರ ಬಂದು ಅವಿಮುಕ್ತೇಶ್ವರನ ಪೂಜೆ ಮಾಡ್ತಾನೆ. ಅವನು ವಿಶ್ವೇಶ್ವರನ ಗುರು. ಸೊ ಆ ಒಂದು ದೇವಸ್ಥಾನ ಇವತ್ತು ಕಂಪ್ಲೀಟ್ಲಿ ಹೊಟ್ಟೋಗಿದೆ. ಅವಿಮುಕ್ತೇಶ್ವರನಿಗೆ ಒಂದು ದೇವಸ್ಥಾನನೇ ಇಲ್ಲ. ಒಂದು ಚಿಕ್ಕದಾಗೇನೋ ಅದರ ಸಾಂಕೇತಿಕವಾಗಿ ಒಂದು ಇಟ್ಟಿದ್ದಾರೆ. ಸೊ ಮೇ ಬಿ ಈ ಜ್ಞಾನವಾಪಿ ತಿರ್ಗಾ ಪುನರುತ್ಥಾನ ಆದರೆ ಅಲ್ಲಿ ವಿಶ್ವೇಶ್ವರನ ತಿರ್ಗಾ ಮಾಡೋದು ಕಷ್ಟ. ಆಲ್ರೆಡಿ ಅವನಿಗೊಂದು ಮನೆ ಸಿಕ್ಕಿದೆ, 300 ವರ್ಷ ಆರಾಮಾಗಿ ಕೂತಿದ್ದಾನಲ್ಲಿ. ಸೊ ಇಟ್ ಶುಡ್ ಬಿ ಅವಿಮುಕ್ತೇಶ್ವರಾಸ್ ಟೆಂಪಲ್ ವಿಚ್ ಶುಡ್ ಕಮ್ ದೇರ್. ಸೊ ದಟ್ ಈಸ್ ವಾಟ್ ವಿ ಹೋಪ್ ಆಸ್ ಗುಡ್ ಆಸ್ತಿಕಾಸ್. ವಾವ್! ಐ ಮೀನ್ ನನಗೆ ಈ ಅವಿಮುಕ್ತೇಶ್ವರ ಬಗ್ಗೆ ನನಗೆ ಆ್ಯಕ್ಚುಲಿ ಎಳ್ಳಷ್ಟು ಗೊತ್ತಿರಲಿಲ್ಲ ನನಗೆ. ಅಂದರೆ ನಾನು ಕಾಶಿಗೆ ಹೋಗಬೇಕು ಅಂತ ಆಸೆ ಇದೆ, ಇನ್ನೂ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ. ಮೊನ್ನೆ ಪ್ರಯಾಗಕ್ಕೆ ಹೋದಾಗಲೂ ಕೂಡ ತುಂಬ ಜನ ಹೋಗಿ ಬಂದರು. ಬಟ್ ಸುಮಾರು ಜನ ಹೇಳಿದ್ರು ಪ್ರಯಾಗಕ್ಕೆ ಹೋದರೆ ಎಲ್ಲೂ ದೇವ್ರ ದರ್ಶನ ಮಾಡಬಾರ್ದು, ಸೀದಾ ಅಲ್ಲಿ ಮುಳುಗಿ ಸೀದಾ ಮನೆಗೆ ಬರಬೇಕು ಅಂತ ಸುಮಾರು ಜನ ಹೇಳಿದ್ರು. ಅದಕ್ಕೆ ಹಾಗಾಗಿ ಆಯಿತು, ಬರೀ ಪ್ರಯಾಗನ ಮುಗಿಸ್ಕೊಂಡು ಬರೋಣ, ಕಾಶಿಗೆ ಅಂತ ಸೆಪರೇಟಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಈಗ ಇದನ್ನು ಓದ್ಬಿಟ್ಟು ಆಮೇಲೆ ತಿರ್ಗಾ ಹೋಗಿ ಅಲ್ಲ ಸರ್, 1000 ವರ್ಷದ ಇತಿಹಾಸದಲ್ಲಿ ಕಟ್ಟಿಸಿ ಇದು ಡೆಮಾಲಿಷ್ ಮಾಡಿ ನಡೆದು ಕಳೆದ 300 ವರ್ಷದಿಂದ ಅದು ಹಾಗೆ ಉಳ್ಕೊಂಡಿರುವಂಥದ್ದು. ಹೌದು, ಬ್ರಿಟಿಷ್ ಕಾಲದಲ್ಲಿ ಯಾರು ಬಂದು ಅದನ್ನು ಕೆಡವಕ್ಕೆ ಸಾಧ್ಯತೆ ಇಲ್ಲ. ಸೊ ಅದರಿಂದ ಉಳ್ಕೊಳ್ತೋದು. ಸೊ ಯು ಮೀನ್ ಟು ಸೇ ಬ್ರಿಟಿಷ್ ಕಾಲದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರ್ತಾನೆ, ನಮ್ಮ ದೇವಸ್ಥಾನಗಳು ಅವ್ರಿಗೆ ಬೇರೆ ತರ ಆಕ್ರಮಣ ಮಾಡ್ಕೊಂಡ್ರು. ನಮ್ಮ ಭಾಷೆ ಆಗಲಿ, ಅವರು ಬೌದ್ಧಿಕವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಆರ್ಥಿಕವಾಗಿ
ಬಟ್ ಇವರು ಥ್ರೂ ಫಿಸಿಕಲ್ ವೈಲೆನ್ಸ್, ಥ್ರೂ ಡಿಸ್ಟ್ರಕ್ಷನ್, ವಾಟ್ ದ ಇಸ್ಲಾಮಿಕ್ ಕಾನ್ಕ್ವೆಸ್ಟ್ ಏನಾಯಿತು, ದಟ್ ವಾಸ್ ಆಲ್ ಡಿಸ್ಟ್ರಕ್ಷನ್ ಆಫ್ ಅವರ್ ನಾಲೆಜ್ ಸಿಸ್ಟಮ್ಸ್. ನಾನು ಹೇಳ್ದಂಗೆ ನಳಂದ, ಬೇರೆ ಉದಾಂತಪುರಿ, ತಕ್ಷಶಿಲಾ, ವಿಕ್ರಮಶಿಲಾ ಎಲ್ಲದನ್ನು ವಾಸ್ ಡಿಸ್ಟ್ರಾಯ್. ಸರ್ ನಿಜವಾಗ್ಲೂ ನಳಂದ 6 ತಿಂಗಳು ಹುರಿತಂತ ಸರ್ ಅದು ಅಂತ ಕಥೆ ಇದೆ. ವಿ ಡೋಂಟ್ ನೋ ಅಂದ್ರೆ ಎಷ್ಟಿರ್ಬೋದು ಸರ್. ಬಟ್ ಅದು ಬೇರೆ ವಿಷಯ ಮಯೂರಜಿ. ವಾಟ್ ಈಸ್ ಇಂಪಾರ್ಟೆಂಟ್, ಇವತ್ತು ನೀವು ನಳಂದಾನಲ್ಲಿ ರೂಯಿನ್ಸ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಅದು ಬಂದು ಸ್ವಲ್ಪ ದೂರ ಹೋಗಿ ವಿಲೇಜ್ ರೈಲ್ವೆ ಸ್ಟೇಷನ್ ಹೆಸರು ಬಕ್ತಿಯಾರ್ಪುರ್. ಸೊ ನಮ್ಮ ದೀಸ್ ವರ್ ನಾಟ್ ಜಸ್ಟ್ ಯೂನಿವರ್ಸಿಟೀಸ್. ನಮ್ಮ ಇವಾಗ ಹಾರ್ವರ್ಡ್, ಪ್ರಿನ್ಸ್ಟನ್, ಆಕ್ಸ್ಫರ್ಡ್, ನಮ್ಮ ದೇಶದ ಆಕ್ಸ್ಫರ್ಡ್, ಹಾರ್ವರ್ಡ್, ಪ್ರಿನ್ಸ್ಟನ್ ಆಗಿತ್ತು. ಇಲ್ಲಿ ಕೇವಲ ಭಾರತೀಯರು ಓದ್ತಾ ಇರಲಿಲ್ಲ, ವಿದೇಶದಿಂದ ಬಂದು ಈ ಫಾಹಿಯಾನ್, ಹ್ಯೂನ್ ಸಾಂಗ್ ಇವರೆಲ್ಲ ಇಲ್ಲಿ ಬಂದು ಓದೋಕ್ಕೆ, ಭಾರತದಲ್ಲಿ ಜ್ಞಾನಾರ್ಜನೆ ಮಾಡೋಕ್ಕೆ ಬಂದ ಇಷ್ಟು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು. ಅದನ್ನು ಸುಟ್ಟವನು, ಕೆಡವ್ದವನು, ಅವನ ಹೆಸರಿನಲ್ಲಿ ಒಂದು ಹಳ್ಳಿಯಲ್ಲಿ ಇಡಬೇಕು ಅಂದರೆ ನಮ್ಗೆ ಎಷ್ಟು ಐತಿಹಾಸಿಕ ಮೂರ್ಖತನ ಇರಬೇಕು, ಒಂದು ಅಮ್ನೀಷಿಯಾ ಆಫ್ ದ ಪಾಸ್ಟ್ ಎಷ್ಟಿದೆ ಅಂತ ಯು ಕ್ಯಾನ್ ಇಮ್ಯಾಜಿನ್. ದಟ್ ಈಸ್ ದ ಪ್ರಾಬ್ಲಮ್. ನಾವು ವಿ ಹ್ಯಾವ್ ಜಸ್ಟ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂದರೆ ಇದಾಗಲೇ ಇಲ್ಲ, ನಮ್ಗೆ ಏನು ಬೇಕೋ ನಾವು ಆಟ ಆಡ್ಬೋದು ಅನ್ನೋ ಒಂದು ಯೋಚನೆಯಿಂದ ನಾವು ಇದ್ದೀವಿ. ಅ ಪರ್ಸನ್ ಹೂ ಡಸ್ ನಾಟ್ ನೋ ಹಿಸ್ ಪಾಸ್ಟ್ ಡಸ್ ನಾಟ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಸೊ ನೀವು ಪಾಸ್ಟ್ನಲ್ಲೇ ಇರಿ, ಅದನ್ನೇ ಜಗಳಾಡಿ ಆ ಥರ ನಾನು ಹೇಳ್ತಾನೆ ಇಲ್ಲ. ಒಂದು ಇತಿಹಾಸಕಾರನಾಗಿ ನಾನು ಹೇಳ್ತಾ ಇರೋದು, ಲೀವ್ ದ ಪಾಸ್ಟ್ ಅಸೈಡ್. ಇದು ಪುಸ್ತಕ ಬರೆಯೋಕ್ಕೆ, ಓದೋಕ್ಕೆ, ಈ ಥರ ಮಾತಾಡೋಕ್ಕೆ ಅದು ಸರಿ, ಅದ್ರ ಬಗ್ಗೆ ಗಲಭೆ ಮಾಡೋದು, ಜಗಳ ಮಾಡೋದು ಬೇಡ. ಬಟ್ ಅಕ್ನಾಲೆಜ್ ದ ಪಾಸ್ಟ್, ಮೇಕ್ ಪೀಸ್ ವಿತ್ ದ ಪಾಸ್ಟ್ ಆ್ಯಂಡ್ ಮೂವ್ ಆನ್ ಟು ಅ ಬೆಟರ್ ಫ್ಯೂಚರ್. ಇವತ್ತು ಭಾರತ ಒಂದು ವಿಶ್ವಗುರು, ಅದೆಷ್ಟೋ $1 trillion ಎಕಾನಮಿ, ಮಿಲಿಟರಿ ಮೈಟ್, ವಿ ಆರ್ ಆನ್ ದ ವರ್ಜ್ ಆಫ್ ಆನ್ ದ ಥ್ರೆಶೋಲ್ಡ್ ಆಫ್ ಗ್ರೇಟ್ನೆಸ್. ಸೊ ಆವಾಗ ವಿ ಶುಡ್ ರಿಸಾಲ್ವ್ ದೀಸ್ ಪ್ರಾಬ್ಲಮ್ಸ್ ಆಫ್ ದ ಪಾಸ್ಟ್. ಸತ್ಯವನ್ನು ಸತ್ಯವಾಗಿ ಹೇಳಿ, ದೇರ್ ಹ್ಯಾಸ್ ಟು ಬಿ ಅ ಹೀಲಿಂಗ್, ದೇರ್ ಹ್ಯಾಸ್ ಟು ಬಿ ಅ ಕ್ಲೋಜರ್. ಒಂದು ಫಾರ್ ಅ ಪರ್ಸನ್ ಆಲ್ಸೋ ಯು ಸೇ ಯು ನೀಡ್ ಹೀಲಿಂಗ್ ಆ್ಯಂಡ್ ಕ್ಲೋಜರ್ ಇನ್ ಆಲ್ ಟ್ರಾಮಾಸ್ ಆಫ್ ಯುವರ್ ಲೈಫ್. ಒಂದು ಸಭ್ಯತೆ ಇತಿಹಾಸದಲ್ಲಿ ಇಷ್ಟೊಂದು ಟ್ರಾಮಾಸ್, ಅಟ್ಯಾಕ್ಸ್, ಇಂಟರ್ಜೆನ್ರೇಷನಲ್ ಮೆಮರೀಸ್ ಅದೆಲ್ಲ ಇರುವಾಗ ಅದನ್ನು ಮುಚ್ಚುಮರೆ ಮಾಡಿ ಇದಾಗಲಿಲ್ಲ, ಅಥವಾ ಸುಳ್ಳು ಇತಿಹಾಸ ಹೇಳೋದು, ತಿರುಚಿ ಹೇಳೋದು, ಯಾರಿಗೋ ಒಂದು ಅಪೀಸ್ಮೆಂಟ್ಗೋಸ್ಕರ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದಕ್ಕೋಸ್ಕರ ಮಾಡೋದು, ಐ ಥಿಂಕ್ ಇಟ್ಸ್ ಅ ಹ್ಯೂಜ್ ಡಿಸ್ಸರ್ವಿಸ್ ಟು ದ ಸಭ್ಯತೆ. ಅದಾದರೆ ಜನಕ್ಕೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಭ್ಯತೆ ಸಂಸ್ಕೃತಿ ಬಗ್ಗೆ ಒಂದು ಓನರ್ಶಿಪ್ ಆಗಲಿ, ಒಂದು ಲೆಜಿಟಿಮೇಟ್ ಪ್ರೈಡ್ ಅದು ಬರೋದೇ ಇಲ್ಲ. ಸೊ ದೆನ್ ಯು ಕಾಂಟ್ ಲುಕ್ ಫಾರ್ ಅ ಬೆಟರ್ ಫ್ಯೂಚರ್. ಸೊ ಅಟ್ಲೀಸ್ಟ್ ಭವಿಷ್ಯ ಉಜ್ವಲವಾಗಿ ಇರಬೇಕು ಅಂದರೆ ನಿಮ್ಮ ಹಿಂದೆ ಏನಾಗಿದೆ ಅದನ್ನೆಲ್ಲ ನೀವು ಜಸ್ಟ್ ಗೆಟ್ ಡನ್ ವಿತ್ ಇಟ್. ಸರ್, ಈಗ ಇಷ್ಟು ಇದರಲ್ಲಿ ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್, ಆರ್ ದೇರ್ ಎನಿಥಿಂಗ್ ವಿಚ್ ಯು ಫೀಲ್ ಲೈಕ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಿನ್ನ ನಂಗೆ ತುಂಬ ಕಷ್ಟ ಆಗಿದೆ ಈ ಒಂದು? ಎಲ್ಲ ಅದ್ರ ರೀತಿನಲ್ಲಿ ಕಷ್ಟನೇ, ಯಾವುದು ಸುಲಭವಾಗಿ ಬಂದೇ ಇರಲಿಲ್ಲ. ನೋ, ಬಟ್ ಸ್ಟಿಲ್ ಅಂದರೆ ಲೈಕ್ ಒಂಥರ ಇಟ್ ಇಸ್ ಕಮ್ ಇನ್ ಟು ಯುವರ್ ಮೈಂಡ್ ಆ್ಯಂಡ್ ಲೈಕ್ ಓಕೆ ಲೆಟ್ ಮೀ ಹೋಲ್ಡ್ ಆನ್ ಟು ಇಟ್, ಅಥವಾ ಐ ಹ್ಯಾವ್ ಪಾರ್ಕ್ಡ್ ಇಟ್, ಆ ಥರ ಏನಾದ್ರು ಇದೆಯಾ? ಇಲ್ಲ, ಸದ್ಯ ಇಲ್ಲಿವರೆಗೂ ಆ ಥರ ಇಲ್ಲ ಯಾವುದು. ಸೊ ದೆನ್ ಯು ಆರ್ ರಿಯಲಿ ಬ್ಲೆಸ್ಡ್ ಸರ್, ಇಫ್ ಐ ಹ್ಯಾವ್ ಟು ಟೆಲ್ ಯು. ಅಂದರೆ ಯಾಕಂದರೆ ವೇರಿಡ್ ಕಾಂಟ್ರಾಸ್ಟ್ ಆಗಿ ನಿಮ್ಗೆ ಒಂದೊಂದನ್ನು ನೀವು ತೊಗೊಂಡ್ರಂಥ ಒಂದು ಜಾನರ್ ಅಂತ ತೊಗೊಂಡಾಗ ಐ ಫೀಲ್ ಲೈಕ್ ಇಟ್ ಈಸ್ ನಾಟ್ ಇನ್ ಒನ್ ಇದರಲ್ಲಿ ಬರುತ್ತೆ ಅನ್ನೋ ಥರ ಮಾಡೋಕ್ಕಲ್ಲ. ಈ ಓಕೆ, ಒಂದು ಸ್ಪಿರಿಚುವಲ್ ಆಗಿರ್ಬೋದು, ಒಂದು ಫ್ರೀಡಮ್ ಫೈಟರ್ ಆಗಿರ್ಬೋದು, ಅದನ್ನು ನಾನು ಆಗಲೇ ಹೇಳಿದ್ದೀನಿ, ಅದನ್ನು ಇದೆಲ್ಲವೂ ತುಂಬ ಕಾಂಟ್ರಾಸ್ಟಿಂಗ್ ಆಗಿದೆ. ಬಟ್ ಎಲ್ಲ ಫೈನಲಿ ಇತಿಹಾಸ. So that's why you're a historian. Subjects may be different. And I don't choose my subjects, they choose. We say that now ಸಿನಿಮಾದಲ್ಲಿ ಹೇಳ್ತೀವಿ, we don't script chooses the actors, script chooses the directors ಅಂತ ಹೇಳ್ತಾರೆ, ಆ ರೀತಿ. ವಾವ್, ವೆರಿ ನೈಸ್ ಸರ್. ಈಗ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದು ಇನ್ನ ಭಾರತದ ಧೀರ ಚೇತನಗಳು. ಸೊ ಹೌ ಡಿಡ್ ದಿಸ್ ಹ್ಯಾಪನ್? ಇದು by chance. So ನನ್ನ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಹೀಸ್ ಅ ಹಿಸ್ಟಾರಿಯನ್, ಎಕಾನಮಿಸ್ಟ್, ಪ್ರೈಮ್ ಮಿನಿಸ್ಟರ್ಸ್ ಕೌನ್ಸಿಲ್ನಲ್ಲೂ ಅವ್ರು ಇದ್ದಾರೆ, ಸಂಜೀವ್ ಸಾನ್ಯಾಲ್ ಅನ್ನೋರು. ಸೊ ವಿ ವರ್ ಇನ್ ಡೆಲ್ಲಿ, ಎಲ್ಲೋ ಮೀಟ್ ಮಾಡ್ತಾರೆ, ಜಸ್ಟ್ ಫಾರ್ ಅ ಕ್ಯಾಶುವಲ್ ಈವ್ನಿಂಗ್, ಜಸ್ಟ್ ಲೈಕ್ ದಟ್. ಈಸ್ ಆಲ್ಸೋ ಹಿಸ್ಟ್ರಿ ಎಂಥೂಸಿಯಾಸ್ಟ್. ನನಗೆ ಕೇಳ್ತಾ ಇದ್ರು, ನಮಗೆ ಯಾವಾಗಲೂ ನಮ್ಮ ಇತಿಹಾಸದಲ್ಲಿ ವಿ ಆರ್ ಟಾಟ್ ಓನ್ಲಿ ಯುದ್ಧಗಳ ಹೆಸರು ನಿಮಗೆ ಹೇಳಿ ಅಂತ ನಿಮ್ಗೆ ಹೇಳಿದ್ರೆ, ನೀವು ಅವಾಗ ಹೇಳಿದ್ರಿ ಪಾನಿಪತ್ ಯುದ್ಧ.
ಸೊ ಅರಬ್ ಇನ್ವೇಷನ್ ಆಫ್ ಸಿಂಧ್ ಇರ್ಬೋದು, ಬ್ಯಾಟಲ್ ಆಫ್ ತರೇನ್, ಗೋರಿ ಪೃಥ್ವಿರಾಜ್ ಚೌಹಾನ್ನ ಸೋಲಿಸಿದವರು, ಆಮೇಲೆ ಪಾನಿಪತ್ ಯುದ್ಧಗಳು, ಬ್ಯಾಟಲ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಪ್ಲಾಸಿ, ಆಂಗ್ಲೋ ಮರಾಠಾ ವಾರ್, ಆಂಗ್ಲೋ ಸಿಖ್ ವಾರ್, ಆಂಗ್ಲೋ ಮೈಸೂರು ವಾರ್, ಎಲ್ಲ ಒಂದು ಲಿಟನಿ ಏನಿದೆ. ನಾವು ಸೋತ ಯುದ್ಧಗಳು, ಭಾರತ ಮತ್ತು ಭಾರತೀಯರು ಸೋತ ಯುದ್ಧಗಳ ಶ್ರೇಣಿ. ಒಂದರಲ್ಲೂ ನಾವು ಗೆಲ್ಲಿದ ಯುದ್ಧಗಳ ಬಗ್ಗೆ ನಮಗೆ ಹೇಳ್ಕೊಡೋದೇ ಇಲ್ಲ. ಬಟ್ ನಾವಿವತ್ತು ಪ್ರೀ ಬ್ರಾನ್ಸ್ ಏಜ್ ಇರಾಗಿಂತ ಮುಂಚೆ ಪ್ಯಾಲಿಯೋಲಿಥಿಕ್, ನಿಯೋಲಿಥಿಕ್ ಏಜ್ ಇಂಥ ಒಂದು ಸಭ್ಯತೆಯಾಗಿ ವಿ ಆರ್ ದ ಓನ್ಲಿ ಸರ್ವೈವಿಂಗ್ ಸಿವಿಲೈಸೇಷನ್ ಆಲ್ ಓವರ್ ದ ವರ್ಲ್ಡ್ who's surviving from that long a time. ಮೆಸೊಪೊಟೇಮಿಯಾ, ಬೇರೆ ಗ್ರೀಸ್, ರೋಮ್, ಇದೆಲ್ಲ ನಾಶ ಆಗೋದ್ರೂ ದ ಇಂಡಿಯನ್ ಸಿವಿಲೈಸೇಷನ್ ಇಸ್ ಸ್ಟಿಲ್ ಅಲೈವ್ ಆ್ಯಂಡ್ ಕಿಕ್ಕಿಂಗ್. ಹಾಗಿದ್ರೆ ನಮ್ಮ ಪೂರ್ವಜರು ಪಾಪ ಒಂದೆರಡು ಯುದ್ಧ ಗೆದ್ದು ಇರ್ಬೋದಿಲ್ವಾ, ಅವರು ಏನೋ ಒಂದು ಸಾಹಸ, ಶೌರ್ಯ, ಪರಾಕ್ರಮ ತೋರಿಸಿರ್ಬೋದು. ಅವರ ಹೆಸರು, ಅವ್ರ ಯುದ್ಧ ಯಾಕೆ ಗೊತ್ತಿಲ್ಲ ನಮಗೆ. ಸೊ ಅವ್ರು ನಂಗೆ ಸಂಜೀವ್ ನಾವು ಮಾತಾಡ್ತಾ ಇರುವಾಗ ಅದೇ ಹೇಳಿದ್ರು, ಒಂದು 5 ಈ ಥರ ಯುದ್ಧ ಹೇಳಿ ನೋಡೋಣ, ಯಾವುದಾದ್ರೂ ನಿಮ್ಗೆ ಜ್ಞಾಪಕ ಗೆದ್ದಿರೋದಂತೂ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರಿಗೂ he was also looking around. So I think we should see what this is. That set a process in my head. I said, I think this is a great idu to so onondu conversation I think leads to something else. So that's how I decided. And ಇನ್ನೊಂದು ನಾ ಹೇಳಿದ್ದು ಏನಂದರೆ, ದಿಲ್ಲಿ ಕೇಂದ್ರಿತ ಒಂದು ಇತಿಹಾಸ ಏನು ನಾವು ನೋಡ್ತೀವಿ, ಬರೀ ಡೆಲ್ಲಿ ನಲ್ಲಿ ಯಾರ್ಯಾರು ಆಳಿದ್ರು ಅಂತ. ಭಾರತ ಇಷ್ಟು ವಿಶಾಲ ದೇಶ, ಅದರಲ್ಲಿ ದಕ್ಷಿಣ ಭಾರತ, ಪೂರ್ವೋತ್ತರದ ಭಾರತದ ಡೈನಾಸ್ಟೀಸ್ ಬಗ್ಗೆ ನಮಗೇನು ಗೊತ್ತಿರಲ್ಲ. ಸೊ ಐ ವಾಂಟೆಡ್ ಇನ್ ದಿಸ್ ಬುಕ್ ಅದನ್ನು. ಸೊ 15 ಜನನ ನಾನು ಆಯ್ಕೆ ಮಾಡಿದ್ದೆ ಇದರಲ್ಲಿ. ಅದು ಭಾರತದ ಒಂದೊಂದು ಜಾಗದಿಂದ ಆಯ್ಕೆಯಾದ ಜನ, ನಾಟ್ ರಿಲೇಟೆಡ್ ಟು ಡೆಲ್ಲಿ, ಅಕ್ರಾಸ್ ವೇರಿಯಸ್ ಟೈಮ್ ಫ್ರೇಮ್ಸ್, 8ನೇ ಶತಮಾನದಿಂದ ಹಿಡ್ಕೊಂಡು 19ನೇ ಶತಮಾನದವರೆಗೆ. ಆ್ಯಂಡ್ ಪೀಪಲ್ ಹೂ ವನ್ ಬ್ಯಾಟಲ್ಸ್ ಫಾರ್ ಅಸ್ ಆರ್ ಹೂ ಆರ್ ಸಿವಿಲೈಸೇಷನಲ್ ಹೀರೋಸ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಇದೇನೆಂದರೆ, ನಮ್ಮ ಇತಿಹಾಸದಲ್ಲಿ ಗಂಡಸರನ್ನೇ ಪ್ರಾಮುಖ್ಯತೆ ಕೊಡ್ತಾರೆ. ವಾಟ್ ಅಬೌಟ್ ಹಿಸ್ಟ್ರಿ ಶುಡ್ ನಾಟ್ ಬಿಕಮ್ ಹಿಸ್ ಸ್ಟೋರಿ, ಇಟ್ ಶುಡ್ ಬಿ ಹರ್ ಸ್ಟೋರಿ ಆಲ್ಸೋ. ಸೊ ಔಟ್ ಆಫ್ ದ 15, 7 ಜನ ಮಹಿಳೆಯರು ಇದರಲ್ಲಿ ಆ್ಯಂಡ್ 8 ಜನ ಗಂಡಸರು. ಸೊ ಲಲಿತಾದಿತ್ಯ ಮುಕ್ತಪೀಡ ಅನ್ನೋರು ಕಾಶ್ಮೀರಿನ ರಾಜ, 8ನೇ ಶತಮಾನದವರು. ಹಾಗೆ ದೇರ್ ಇಸ್ ರಾಜೇಂದ್ರ ಚೋಳ, ರಾಜರಾಜ ಚೋಳ ಫ್ರಮ್ ತಮಿಳ್ನಾಡು, 10ನೇ ಶತಮಾನ. ಆಮೇಲೆ ರಾಣಾ ಕುಂಭ ಮೇವಾಡಿನ ರಾಜಸ್ಥಾನಿಂದ, ನೈಕಿ ದೇವಿ ಗುಜರಾತಿನ ರಾಣಿ, ಹಾಗೆ ಮಹಾರಾಷ್ಟ್ರದಿಂದ ಕಾನ್ಹೋಜಿ ಆಂಗ್ರೆ, ಕರ್ನಾಟಕದಿಂದ ರಾಣಿ ಅಬ್ಬಕ್ಕ ಉಲ್ಲಾಳಿನ ರಾಣಿ, ಕೇರಳದಿಂದ ಮಾರ್ತಾಂಡವರ್ಮ, ರುದ್ರಮಾದೇವಿ ವಾರಂಗಳ್ಳಿಂದ, ಮತ್ತು ಅಸ್ಸಾಂನಲ್ಲಿ ಅಹೋಮ್ಸ್ ಅಂತ, ಹೇಗೆ ಒಡೆಯರ್ಸ್ 600 ವರ್ಷ ಆಳಿದ್ರು, ಅಹೋಮ್ಸ್ ಅನ್ನೋರು 600 ವರ್ಷ ಅಸ್ಸಾಂ ಆಳಿದ್ರು. ಬಟ್ ಅಹೋಮ್ಸ್ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಅಹೋಮ್ ಒಂದು ರಾಜನ ಹೆಸರು ಹೇಳು ಅಂದರೆ ಯಾರಿಗೂ ಗೊತ್ತಿರಲ್ಲ. ಅವರ ಸೇನಾಪತಿ ಲಚಿತ್ ಬರ್ಫುಖಾನ್ ಅನ್ನೋ ಒಂದು ಮಹಾನ್ ವ್ಯಕ್ತಿ, ಅವನು ಏನು ಮಾಡ್ದ. ಹಾಗೆ ಪಂಜಾಬಿಂದ ಬಂದಾ ಸಿಂಗ್ ಬಹದ್ದೂರ್, ಚಾಂದ್ ಬೀಬಿ ಮತ್ತು ಬೇಗಮ್ ಹಜರತ್ ಮೆಹಲ್, ಹೀಗೆ ಆಲ್ ಓವರ್ ದ ಕಂಟ್ರಿ ಬೇರೆ ಬೇರೆ ಜಾಗದಿಂದ ಜನ ತಗೊಂಡು, ದಟ್ಸ್ ಹೌ ದಿಸ್ ಬುಕ್ ಕೇಮ್ ಅಪ್. ವಾವ್! ಅಲ್ಲ ಸರ್, ಅಂದರೆ ಇಷ್ಟು ಫಸ್ಟ್ ಆಫ್ ಆಲ್ ಐ ಆಮ್ ಟ್ರೈಂಗ್ ಟು ಡಿಕೋಡ್ ಯುವರ್ ಬ್ರೈನ್. How does it function? How does it work ಅಂತ. Because just to recall the names, and of course you would have done the thesis, ಅಲ್ಲಿ ಹೋಗಿರ್ತಾರೆ, ಅದ್ರ ಮುಳುಗ್ಬಿಟ್ಟಿರ್ತೀರ ಅಂತ. But still it is not easy, sir. It is definitely not easy to even ಒಂದೊಂದು ಹೆಸರುಗಳನ್ನ ತಿಳ್ಕೊಂಡು ಅವ್ರ ಬಗ್ಗೆ ಸಂಶೋಧನೆ ಮಾಡಿ. ಆ್ಯಂಡ್ ಐ ಆಮ್ ಶ್ಯೂರ್ ದ ಹೋಲ್ ಬುಕ್ ಎಷ್ಟು 12 ಜನ ಬಗ್ಗೆ, 15. ಸೊ 15 ಜನದ ಬಗ್ಗೆನೂ ಇಂಡಿವಿಜುವಲ್ ಆಗಿ ಒಂದೊಂದು ಚಾಪ್ಟರ್ ಬಗ್ಗೆ ಒಂದೊಂದಿರುತ್ತೆ ಅಂತ. ಸೊ ಹುಡ್ಕೊಳ್ಬೇಕಾದ್ರೆ ಇನ್ನೊಂದು ಪ್ರಶ್ನೆ ಆಗಲೇ ಬರ್ತಿತ್ತು ಸರ್, 1000 ವರ್ಷದ ಹಿಂದೆ ನೀವು ಇದು ತೊಗೊಂಡ್ರಲ್ಲ ಜ್ಞಾನವಾಪಿದು. ಸೊ 1000 ವರ್ಷದ ಹಿಂದೆದು ಸಿಗುತ್ತಾ ಸರ್? ಅಂದರೆ ಮ್ಯಾನುಸ್ಕ್ರಿಪ್ಟ್ಸ್ಗಳಿರುತ್ತಾ? ಸಿಗುತ್ತೆ, ಹುಡುಕ್ಬೇಕು. ಒಂದು ಕಡೆ ಸಿಗೋದಿಲ್ಲ, ಬೇರೆ ಬೇರೆ ಸ್ಕ್ಯಾಟರ್ಡ್ ಆಗಿರುತ್ತೆ, ಬೇರೆ ಬೇರೆ ಭಾಷೆನಲ್ಲಿರುತ್ತೆ. ಸೊ ಅದರ ಅನುವಾದ ಮಾಡಿಸ್ಕೋಬೇಕು. ಅದಕ್ಕೆ ಅದೇ ಭಾಷೆಯ ಪಂಡಿತರು ಅವ್ರನ್ನ ಕನ್ಸಲ್ಟ್ ಮಾಡಿ ಡಿಕೋಡ್ ಮಾಡಬೇಕು. ಬಟ್ ಡು ಯು ರಿಯಲಿ ಥಿಂಕ್ ಇನ್ ದ ಫ್ಯೂಚರ್, I mean, it's a very vague question I'm asking, the AI will be helpful? Of course. So adukku now actually 2 things that I'm currently involved in. I'm preempting a possible future question. Next ಏನು ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು.
I was about to come there. I knew that. I read your mind. So, ಎರಡು things I'm doing. 2 institutions that I have built. One is a non-profit, one is a for-profit venture. ಈ non-profit ಇದು ಬಂದು ಫೌಂಡೇಶನ್ ಫಾರ್ ಇಂಡಿಯನ್ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ರಿಸರ್ಚ್, FIHCR ಅಂತ. ಅದನ್ನು ಸ್ಥಾಪನೆ ಮಾಡಿದ್ದೀನಿ. ದಟ್ ಈಸ್ ಟು ಫಾಸ್ಟರ್ ನ್ಯೂ ಸ್ಕಾಲರ್ಶಿಪ್ ಇನ್ ಇಂಡಿಯನ್ ಹಿಸ್ಟ್ರಿ. ನನಗೆ ಏನು ಅನಿಸ್ತು ಅಂದರೆ, I mean, in my lifetime, I don't know how much more life is left or lifetime is left. So, ಎಷ್ಟು ಪುಸ್ತಕ ಬರಿಬೋದು ಗೊತ್ತಿಲ್ಲ, ಬಟ್ ದಟ್ ಈಸ್ ನಾಟ್ ಇನಫ್. ಈ ನಮ್ಮ ಇತಿಹಾಸನ ಹೇಗೆ ಅದನ್ನು ತಿರುಚಿ ಬರೆದಿದ್ದಾರೆ, ಅದು ಒಂದು ವ್ಯಕ್ತಿ ಪುಸ್ತಕ ಬರೆದು ಅದನ್ನು ಚೇಂಜ್ ಮಾಡೋ ಶಕ್ತಿ ಇದ್ದರೆ ಒಳ್ಳೆಯದು, ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ದೇರ್ ಹ್ಯಾಸ್ ಟು ಬಿ ನ್ಯೂ ಸ್ಕಾಲರ್ಸ್ ಹೂ ವಿಲ್ ಕಮ್ ಅಪ್, ಹೂ ಶುಡ್ ಬಿ ಎನ್ಕರೇಜ್ಡ್. ಸರ್ಕಾರಗಳು ಅವರು ಇವರು ಯಾರು ಏನೂ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಪ್ರೈವೇಟ್ ಇನಿಷಿಯೇಟಿವ್ ಆಗಿ FIHCR ಸ್ಥಾಪನೆ ಮಾಡಿದ್ದೀವಿ. ಭಾವೇಶ್ ಅಗರ್ವಾಲ್, ಓಲಾ ಫೌಂಡರ್, ಅವರು ತುಂಬ ಸಹಾಯ ಮಾಡಿ ಇದಕ್ಕೆ ಧನ ಸಹಾಯ, ಬೇರೆ ಥರ ಸಹಾಯ ಕೊಟ್ಟು ಇದನ್ನು ಸ್ಥಾಪಿಸಿದ್ದೀವಿ. ವಿ ಗಿವ್ ಫೆಲೋಶಿಪ್ಸ್ ಟು ಪೀಪಲ್ ಇನ್ ದ ನೇಮ್ ಆಫ್ ಫೇಮಸ್ ಹಿಸ್ಟಾರಿಯನ್ ಜದುನಾಥ್ ಸರ್ಕಾರ್ ಟು ರೈಟ್ ಅ ಬುಕ್. ಸೊ 1 ವರ್ಷ ಇವಾಗ ಜಸ್ಟ್ ದ ಅಪ್ಲಿಕೇಶನ್ಸ್ ಹ್ಯಾವ್ ಜಸ್ಟ್ ಕಮ್ ಔಟ್ ಫಾರ್ ದ ಸೆಕೆಂಡ್ ಬ್ಯಾಚ್. ಸೊ 8 ಜನ ವಿ ಸೆಲೆಕ್ಟ್ ಆ್ಯಂಡ್ ವಿ ಗಿವ್ ದೆಮ್ ಅ ವೆರಿ ಜನರಸ್ ಗ್ರಾಂಟ್. 1 ವರ್ಷದಲ್ಲಿ ದೇ ಗೆಟ್ ಅಬೌಟ್ 15 ಲಕ್ಷ ಟು ಡೂ ದ ಸಂಶೋಧನೆ ಮಾಡೋಕ್ಕೆ, ಒರಿಜಿನಲ್ ವರ್ಕ್. ಬಟ್ ದಟ್ ಶುಡ್ ಬಿ ಬೇಸ್ಡ್ ಆನ್ ಪ್ರೈಮರಿ ಸೋರ್ಸಸ್. ಟ್ರಾನ್ಸ್ಲೇಷನ್ ಅದು ಇದು ನೋಡಬಾರ್ದು, ಬೇರೆ ವೆಸ್ಟರ್ನರ್ಸ್ ಮಾಡಿದವರು. ಸೊ ವಿ ಆಲ್ಸೋ ಇನ್ಕ್ಯುಬೇಟ್ ಪ್ರಾಜೆಕ್ಟ್ಸ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಮತ್ತು ಯುವ ಜನಾಂಗಕ್ಕೆ ಇತಿಹಾಸನ ಹೇಗೆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿ ಮಾಡ್ಬೋದು ಥ್ರೂ ಮಲ್ಟಿಮೀಡಿಯಾ, ಥ್ರೂ ನ್ಯೂ ಟೆಕ್ನಾಲಜಿ, VR ಇದೆಲ್ಲ ಮಾಡಿ. ಸೊ ದಟ್ ಈಸ್ ಅನದರ್ ಪಾರ್ಟ್ ಆಫ್ FIHCR, to make history interesting, exciting and inspiring for children and young adults. So idella FIHCR is doing one work. Innondu samsthe what I have just started about 4 months back, it's called it's a for profit company with nan jate namna snehita Sandeep Singh anta. We both together we have founded this as a startup in Bangalore, which is called Nav AI, NAAV. So Nav andre ದೋಣಿ, ಹಿಂದಿನಲ್ಲಿ ದೋಣಿ ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತಾ ಹಾಗೆ ಇದು ಇಟ್ಸ್ ಕಾಲ್ಡ್ ನ್ಯಾವಿಗೇಟಿಂಗ್ AI ಅಕ್ರಾಸ್ ವೊಕ್ಯಾಬ್ಯುಲರೀಸ್. ಸೊ ಹೌ ಯು ಕ್ಯಾನ್ ಯೂಸ್ ನ್ಯಾವಿಗೇಟಿಂಗ್ ನಾವಾಗುತ್ತೆ. ಸೊ ಯೂಸಿಂಗ್ AI, ಹೌ ವಿ ಕ್ಯಾನ್ ಟ್ರಾನ್ಸ್ಲೇಟ್ ಆಂಗ್ಲ ಭಾಷೆಯಿಂದ ನಮ್ಮ ದೇಶೀಯ ಭಾಷೆಗಳಿಗೆ ಹೇಗೆ ಅದನ್ನು ಅನುವಾದ ಮಾಡಿಸ್ಬೋದು ವಿತ್ ಹ್ಯೂಮನ್ ಇಂಟರ್ವೆನ್ಷನ್, ನಾಟ್ ಕಂಪ್ಲೀಟ್ಲಿ ಮಷೀನ್ ಡ್ರಿವನ್, ಬಟ್ ವಿತ್ human experts who can refine that. That is what we have started. In fact, FIHCR ಇಂದ ಒಂದು 3 ಪುಸ್ತಕ ಮಕ್ಕಳಿಗೋಸ್ಕರ ಆಲ್ರೆಡಿ ಬಂದಿದೆ ಇಂಗ್ಲೀಷ್ನಲ್ಲಿ. ಅದನ್ನು ನಾವು 6 ಭಾಷೆಗಳಲ್ಲಿ ನಾವಿಂದ ವಿ ಹ್ಯಾವ್ ಟ್ರಾನ್ಸ್ಲೇಟೆಡ್: ಹಿಂದಿ, ಮರಾಠಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ. ಸೊ ಇದು ಇಟ್ ಶುಡ್ ಗೋ ಟು ಆ್ಯಸ್ ಮೆನಿ ಪೀಪಲ್. ಆ್ಯಂಡ್ ನಾವ್ನಲ್ಲಿ ಅದೇ ವಿ ಆಲ್ಸೋ ವಾಂಟ್ ಟು ಡೂ ಪಾಡ್ಕಾಸ್ಟ್ ಆಗಲಿ, ಆಡಿಯೋ ಆಗಲಿ, ಅದನ್ನು ನಾವಿವಾಗ ಕನ್ನಡನಲ್ಲಿ ಮಾತಾಡ್ತಾ ಇದ್ದೀವಿ. ನೀವು ಹೇಳ್ದಂಗೆ ಇಂಗ್ಲೀಷ್ನಲ್ಲಿ ಯಾರಾದರೂ ಮಾತಾಡಿದ್ರೆ 90% ಕಾಮೆಂಟ್ಸ್ ಕನ್ನಡನಲ್ಲಿ ಮಾತಾಡ್ರಿ ಅಂತ ಯಾರೋ ಕಾಮೆಂಟ್ ಹಾಕ್ತಾರೆ. ನಾನು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಹಿಂದಿ ಮೇ ಬೋಲಿಯೇ ಅಂತ ಅವ್ರು ಹೇಳ್ತಾರೆ. ವೈ ಶುಡ್ ಲ್ಯಾಂಗ್ವೇಜ್ ಬಿ ಅ ಬ್ಯಾರಿಯರ್? ಯು ಕ್ಯಾನ್ ಇನ್ಸ್ಟೆಂಟ್ಲಿ ಟ್ರಾನ್ಸ್ಲೇಟ್ ಇಟ್. ಅಸ್ಸಾಮೀಸ್ನಲ್ಲೂ ಈ ಭಾಷಣ ಕೇಳಬೇಕು ಜನ, ಗುಜರಾತಿನಲ್ಲೂ ಕೇಳ್ಬೋದು, ಕಾಶ್ಮೀರಿನಲ್ಲಿ ಕೇಳ್ಬೋದು, ಪಂಜಾಬಿನಲ್ಲಿ ಕೇಳ್ಬೋದು. ಭಾಷೆ ಯಾಕೆ ಒಂದು ಲಿಮಿಟೇಷನ್ ಆಗಬೇಕು ಇವತ್ತಿನ ತಾಂತ್ರಿಕ ಯುಗದಲ್ಲಿ? ಸೊ ದ್ಯಾಟ್ ಈಸ್, ನಾವು ಜಗಳ ಆಡ್ತಾ ಇರ್ತೀವಿ ನಮ್ಮ ಇದು ಅದು ಅಂತ. ಐ ಡೋಂಟ್ ಥಿಂಕ್ ಲ್ಯಾಂಗ್ವೇಜ್ ಶುಡ್ ಡಿವೈಡ್, ಎಸ್ಪೆಷಲಿ ಥ್ರೂ ಟೆಕ್ನಾಲಜಿ. ಲ್ಯಾಂಗ್ವೇಜ್ ಶುಡ್ ಯುನೈಟ್, ಆ್ಯಂಡ್ ದಟ್ ಈಸ್ ವಾಟ್ ವಿ ಆರ್ ಟ್ರೈಯಿಂಗ್ ಇನ್ ಅ ಸ್ಮಾಲ್ ವೇ. ವಿ ಹ್ಯಾವ್ ಟು ಸಿ, ಅದು ಇನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ನಲ್ಲಿದೆ. ವಿಲ್ ಸಿ ಹೌ ನಾವು ಈ ದೋಣಿ ಎಲ್ಲೆಲ್ಲ ಹೋಗುತ್ತೆ ಅಂತ ನಾನು ನೋಡಬೇಕು. My last question is, how is the experience coming to the show? And I think one of the longest ever podcast. Proudly I can say this is one of the best podcast. ಥ್ಯಾಂಕ್ ಯು ಸೊ ಮಚ್. ಸೇಮ್, ನನಗೂ 3 ಗಂಟೆ ಹೊತ್ತು ಹೋಗಿದೆ ಅಂತ ಗೊತ್ತಾಗಲೇ ಇಲ್ಲ. ಹೋಪ್ ನೀವು ಕೇಳೋರ್ಗೂ ಹಾಗೆ ಅನಿಸ್ಬೇಕು, ಅಯ್ಯೋ ಎಷ್ಟೊತ್ತು ಮಾತಾಡಿದ್ದಾರೆ ಇವರು ಅಂತ ಅನಿಸ್ಬಾರ್ದು. ಐ ಥಿಂಕ್ ಸಮ್ ಅಮೌಂಟ್ ಆಫ್ ದಿಸ್ ಮ್ಯೂಸಿಕ್ ಟ್ರೈನಿಂಗ್ ಹೆಲ್ಪ್ಸ್. ಅಲ್ಲೂ ಸಂಗೀತ ಕಚೇರಿ 3 ಗಂಟೆ ಹೊತ್ತು ಮಾಡಬೇಕಲ್ಲ, ಅಲ್ಲಿ ಕೇಳ್ತಾನೆ ಇರ್ತಾರೆ ಜನ. ಸೊ ಒಂದಾದ್ಮೇಲೆ ಒಂದು ರಾಗ ಹಾಗೆ ಇವತ್ತು ಬೇರೆ ಬೇರೆ ಕೃತಿಗಳು, ಬೇರೆ ಬೇರೆ ರಾಗಗಳು. ತನಿ ಆವರ್ತನೆಗೆ ಚಾನ್ಸ್ ಕೊಡಲಿಲ್ಲ ನಾನು, ಅಷ್ಟೇ ಪ್ರಾಬ್ಲಮ್. ಅಲ್ಲ, ಮೊಹರ ಮುಕ್ತಾಯ ಬರೋಷ್ಟರಲ್ಲಿ ಸರ್ ಅಲ್ವಾ, ನೋಡಿ. ಅಲ್ಲ, ಬಟ್ ನನಗೇನು ಗೊತ್ತಾ, ನನಗೆ ಆಸೆ ಏನಿತ್ತು ಅಂತಂದರೆ, ಜಸ್ಟ್ ಒಂದು ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸು ಮತ್ತು ಮ್ಯೂಸಿಕಲ್ ಪ್ರಾಕ್ಟೀಸ್, ನಿಮ್ಮ ಜರ್ನಿ ಇರ್ತಲ್ಲ, ಅದನ್ನೇ ಸೆಪ್ರೇಟ್ ವಿಭಾಗ ಮಾಡಿ ಅದಕ್ಕೆ ನಾನು 2 ಗಂಟೆಗಳ ಕಾಲ ಮಾತಾಡಬೇಕು ಅಂತ ನನಗೆ ಆಸೆ ಇತ್ತು. ವೈ? ಬಿಕಾಸ್ ದೇರ್ ಇಸ್ ಸೋ ಮಚ್ ಟು ಟಾಕ್.
ಲೈಕ್ ಈಗ ಗೌಹರ್ ಜಾನ್ ಬಗ್ಗೆ ಮಾತಾಡ್ದಂಗೆ ಐ ವಾಂಟೆಡ್ ಟು ಡೈಸೆಕ್ಟ್ ಇನ್ ಟು ವೀಣಾ ಬಾಲಚಂದರ್ ಅವ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಅಷ್ಟು ವಿಷಯಗಳಲ್ಲಿದೆ. ಆ್ಯಂಡ್ ಎಷ್ಟು ಅಂದರೆ ಓಕೆ 10 ಪುಸ್ತಕಗಳಲ್ಲಿ ನಾವು ಸಂಕ್ಷಿಪ್ತವಾಗಿ ನಾನೊಂದು 3 ಗಂಟೆಯಲ್ಲಿ ತೊಗೊಂಡು ಬರಬೇಕು ಅಂತ. ಅದನ್ನು ಅಫ್ಕೋರ್ಸ್ ಇದನ್ನ 2 ಎಪಿಸೋಡ್ ಮಾಡ್ತೀನಿ ಇದನ್ನ. ರೀಸನ್ ಏನು ಅಂತಂದ್ರೆ ಜನರ ಅಟೆನ್ಷನ್ ಸ್ಪ್ಯಾನ್ ಬಹಳ ಕಮ್ಮಿ ಆಗಿದೆ ಈಗ, ಅಂದ್ರೆ ಎಸ್ಪೆಷಲಿ ಇಂಟರ್ನೆಟ್ ಕನ್ಸಂಪ್ಷನ್ ಅಲ್ಲಿ ತಗೊಂಡಾಗ. ಸೊ ಎಲ್ಲರೂ ಏನು ಸಖತ್ತಾಗಿರುತ್ತೆ, 2 ಗಂಟೆಗಳ ಕಾಲ ಮಾಡಿರುತ್ತೆ ನೀನು ಅಂತ ಹೇಳ್ತಾರೆ. ಅದನ್ನ ಕಂಡೆನ್ಸ್ ಮಾಡಿ ನಾವು 1.5 ಮಿನಿಟ್ ಶಾರ್ಟ್ಸ್ ಅಲ್ಲಿ ಹಾಕ್ಬಿಟ್ಟು ಲೈಕ್ ವಿ ಹ್ಯಾವ್ ಟು ಟೆಲ್ ಪೀಪಲ್ ದಿಸ್ ಇಸ್ ದಿ ಎಪಿಸೋಡ್, ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ಅಂತ ನೋಡಿದಾಗ ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಐ ನೋ. ಬಟ್ ವೆನ್ ಯು ಲಿಸನ್ ಟು ದಿಸ್ ಎಂಟೈರ್ ಕಾನ್ವರ್ಸೇಷನ್ ಕೇಳಿಸ್ಕೊಂಡಾಗ ಅವಾಗ ಅನ್ಸುತ್ತೆ ಏನು ಗೊತ್ತಿಲ್ಲ ಗುರು ನಮಗೆ, ನಿಜ ಹೇಳ್ತೀನಿ. We are living in a world wherein we don't know anything. And all thanks to you, sir. And ಇದೇ ರೀತಿ ಇನ್ನಷ್ಟು ನಿಮ್ಮ ಅಡ್ವೆಂಚರ್ಸ್ ಬೈ ಚಾನ್ಸ್ ಅಡ್ವೆಂಚರ್ಸ್ಗಳು ಮುಂದುವರಿಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಶೋ. ಆನ್ ದ್ಯಾಟ್ ನೋಟ್, ಸೊ ಫಸ್ಟ್ ಕೆಲಸ ನಾನು ಮಾಡಬೇಕಾಗಿರೋದು ಕಾಶಿಗೆ ಹೋಗ್ಬೇಕಾಗಿದೆ. ಖಂಡಿತ ಅಲ್ವಾ? ತುಂಬ ಇಂಪಾರ್ಟೆಂಟ್ ಕೆಲಸ. ಯಾಕಂದರೆ ಸರ್ ನೀವು ಯಾವತ್ತು ರಾಯರ ಬಗ್ಗೆ ಏನಾದ್ರು ತಿಳ್ಕೊಳಕ್ ಹೋಗಿಲ್ವಾ? ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅದು ಇನ್ನೊಂದು ಅವರು ಪ್ರೇರಣೆ ಕೊಟ್ಟರೆ ಬಿಕಾಸ್ ನನ್ನ ಎಪಿಸೋಡ್ ಎಲ್ಲೂ ರಾಯರ ಬಗ್ಗೆ ಮಾತಾಡಿದ್ರೆ ಎಂಡ್ ಮಾಡೋದಿರಲ್ಲ. ಸೊ ಐ ಡೋಂಟ್ ಸಡನ್ ಬಂತು, ಅದಕ್ಕೋಸ್ಕರ ಎಲ್ಲಿಂದನೋ ಮೆಸೇಜ್ ಇರ್ಬೋದು. ಸೊ ಆನ್ ದ್ಯಾಟ್ ನೋಟ್ ಕಾಶಿಗೆ ಹೋಗ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಬಂದಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು ಮೀರಾಗ್ ಹೇಳಬೇಕಾಗಿದೆ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಆ್ಯಂಡ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್ ಮಾತುಕತೆ. ಒಂದು ತುಂಬ ಎಳೆಯಾಗಿ ತಲೆಯಲ್ಲಿ ಏನೇನೋ ಓಡ್ತಾ ಇದೆ, ನನಗೂ ಗೊತ್ತಾಗ್ತಿಲ್ಲ ಅದು. ಆಲ್ ಥ್ಯಾಂಕ್ಸ್ ಟು ದ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ವಿಕ್ರಮ್ ಸಂಪತ್. ಸೊ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಮೀರ್, ಥ್ಯಾಂಕ್ ಯು ಸೋ ಮಚ್ ವಾಸುಕಿ ಕ್ರಾಸ್ವೇಟ್ ಸ್ಟುಡಿಯೋ ಶ್ರೇಯಸ್, ಎಲ್ಲರಿಗೂ ಕೂಡ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.